ಯಾವ ತರ ಜೀವನ ಬಾಳಿದ್ರು ಒಂದ್ ದಿವಸ ಮುಗಿಯಕ್ಕೆ ಹೋಗುತ್ತೆ. ಎಸ್, ಇನ್ ದ ಲೈಫ್ಗೆ என்ன ಗ್ಯಾರಂಟಿ ಇருக்கு? ವಿತೌಟ್ ಪರ್ಪಸ್ ವಿ ಆರ್ ಎಂಪ್ಟಿ. ಲೋಕದಲ್ಲಿ ಸ್ಟ್ಯಾಂಡರ್ಡ್ಸ್ ಆಫ್ ಸಕ್ಸಸ್ ಇದೆ, ಬಟ್ ಲೈಫ್ ಇಸ್ ಮೋರ್ ದನ್ ದ್ಯಾಟ್. ನೀವು ಹೇಳ್ಬೋದು, ಅಯ್ಯೋ ನಾನು ಸಾಮಾನ್ಯವಾದ ಒಂದು ವ್ಯಕ್ತಿ, ನನಗೆ ಏನಂತದ್ದು ಓದು ಇಲ್ಲ, ಗೊತ್ತು ಅದೆಲ್ಲ ಯಾವುದಿಲ್ಲ, ನಾನು ಸುಮ್ಮನೆ ಸಾಮಾನ್ಯವಾದ ಒಂದು ವ್ಯಕ್ತಿ. நீ சாதாரண மாணவன் தான் ஆண்டவர் அழைக்கிற வரைக்கும். உண்மையான ஊழியக்காரனை மதிக்கணும் நீங்க, ஏன்னா ஆண்டவர் அவரை அழைத்திருக்கிறார். இப்போது உங்க வாழ்க்கையில என்ன பெருங்காற்று வீசிக்கொண்டிருந்தாலும் ನಿಮ್ಮ ಹಿಸ್ಟ್ರಿ ಚೇಂಜ್ ಆಗಬೇಕು, ಹೊಸ ಭವಿಷ್ಯ ಸೃಷ್ಟಿ ಆಗಬೇಕಂದ್ರೆ ಮಾಡತಕ್ಕದ್ದು ಒಂದೇ ಒಂದು, ಸೇ ಯೆಸ್ ಟು ಗಾಡ್ಸ್ ವಿಲ್. பிரபல எழுத்தாளர் ஓஸ் ಗಿನ್ನಿಸ್ இப்படியாக எழுதுகிறார். ಒಂದು ಬಹಳ ಪ್ರಬಲವಾದಂಥ ಬರಹಗಾರನು, ಈಗಲೂ ಕೂಡ ಅನೇಕ ಅವರ ಪುಸ್ತಕಗಳಿದೆ, ಓಸ್ ಗಿನ್ನಿಸ್ ಅಂತ. ಅವರು ಏನು ಹೇಳ್ತಾರಂದ್ರೆ, ಭೂಮಿಯ ಮೇಲೆ ಪ್ರತಿಯೊಬ್ಬನಿಗೆ ಇರುವ ಒಂದು ತವಕ ಏನು, ಒಂದು ಹಂಬಲಿಸುವ ವಿಷಯ ಯಾವುದು ಅಂತ ಹೇಳಿದ್ರೆ, ಅವನು ಏನಕ್ಕಾಗಿ ಭೂಮಿಯಲ್ಲಿ ಬಂದನೋ ಅದನ್ನು ಸಾರ್ಥಕ ಮಾಡಬೇಕು. ಅದು ಅವನ ಒಳಗೆ ಯಾವಾಗಲೂ ಕೊರಗ್ತಾ ಇರುತ್ತೆ. ஒவ்வொரு மனிதர்களும் இந்த உலகத்தில் பிறந்தவர்கள், ஆண் பெண் யாரா இருந்தாலும், எதற்காக அவர்கள் இந்த பூமியிலே பிறந்தார்களோ அந்த நோக்கம் அவர்கள் அடையும் வரை அவர்களுக்குள்ளாக ஒரு ஏக்கம் எப்போதும் கூவிக்கொண்டே இருக்கும். ಭೂಮಿಯಲ್ಲಿ ನಾನು ಏನಕ್ಕಾಗಿ ಹುಟ್ಟಿದ್ದೇನೆ, ನನ್ನ ಜೀವನ ಏನು, ನನ್ನ ಪ್ರಯಾಣ ಏನು ಎಂಬುದನ್ನ ಆತನು ತಿಳಿದುಕೊಂಡು ಮಾಡುವವರೆಗೆ ಅವನಿಗೆ ತೃಪ್ತಿ ಆಗಲ್ಲ ಅಂತ ಹೇಳ್ತಾರೆ. ಅನೇಕ ವಿಷಯಗಳಲ್ಲಿ ತಿಳುವಳಿಕೆ ಉಳ್ಳಂತ ವ್ಯಕ್ತಿಗಳು ಎಲ್ಲಾ ರೀತಿಯ ಒಂದು ಅರ್ಥದಲ್ಲಿ ಹೇಳ್ತಾರೆ. ಆದ್ದರಿಂದ ಲೋಕದಲ್ಲಿ ಸ್ಟ್ಯಾಂಡರ್ಡ್ಸ್ ಆಫ್ ಸಕ್ಸಸ್ ಇದೆ. ದೇರ್ ಆರ್ ಸ್ಟ್ಯಾಂಡರ್ಡ್ಸ್ ಆಫ್ ಸಕ್ಸಸ್ ಇನ್ ದಿ ವರ್ಲ್ಡ್. ಅಂದ್ರೆ ಒಂದು ತರವಾದಂತ ಯಶಸ್ವಿ ಅಂತ ಭೂಮಿಯಲ್ಲಿದೆ. ಏನದು ಸ್ಟ್ಯಾಂಡರ್ಡ್ಸ್ ಆಫ್ ಸಕ್ಸಸ್ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಇರುವ ಸ್ಟ್ಯಾಂಡರ್ಡ್ಸ್ ಆಫ್ ಸಕ್ಸಸ್ ಯಾವುದು ಅಂತ ಹೇಳಿದ್ರೆ, ಐಶ್ವರ್ಯ, ವೆಲ್ತ್, ಪವರ್, ಶಕ್ತಿ, ನಾಲೆಡ್ಜ್, ಅರಿವು, ಪದವಿ, ಪೊಸಿಷನ್, ಫೇಮ್, ಪ್ರಸಿದ್ಧರಾಗೋದು, ಪ್ರಬಲವಾಗೋದು. ಅಂದ್ರೆ ಇದೆಲ್ಲ ನಿಮಗೆ ಬಂದ್ರೆ ಒಂದು ಸಕ್ಸಸ್ ಆಗ್ಬಿಟ್ಟಿವಿ ಅಂತ ಲೋಕ ನಿಮ್ಮನ್ನು ಐಡೆಂಟಿಫೈ ಮಾಡುತ್ತೆ. ಇವುಗಳು ನಿಮ್ಮಲ್ಲಿ ಯಾವ್ದಾದ್ರು, ನಾನು ಹೇಳಿದ್ದು ಒಂದಾದ್ರೂ ನಿಮ್ಮ ಹತ್ರ ಬಂದ್ಬಿಟ್ರು ಕೂಡ ನಿಮ್ಮನ್ನು ಜನ, ಲೋಕ ಯಾವ ತರ ನೋಡ್ತಾರೆ ಅಂದ್ರೆ, ಯು ಆರ್ ಅ ಸಕ್ಸಸ್ಫುಲ್ ಪರ್ಸನ್ ಅಂತ, ನೀವು ಒಂದು ಯಶಸ್ವಿಯಾದ ವ್ಯಕ್ತಿ ಅಂತ. ಅಂದ್ರೆ ದುಡ್ಡಿದ್ರು ನಿಮ್ಮನ್ನು ನೋಡ್ತಾರೆ, ನೀವು ಒಂದು ಯಶಸ್ವಿಯಾದ ವ್ಯಕ್ತಿ. ಅಥವಾ ನಿಮಗೆ ಶಕ್ತಿ ಇದ್ರು ನಿಮ್ಮನ್ನು ಹೇಳ್ತಾರೆ ನೀವು ಯಶಸ್ವಿಯಾದ ವ್ಯಕ್ತಿ. ಅಥವಾ ನಿಮ್ಗೆ ಅರಿವು ಜಾಸ್ತಿ ಇದ್ರು ಲೋಕ ಹೇಳ್ತದೆ ನೀವು ಯಶಸ್ವಿಯಾದ ವ್ಯಕ್ತಿ. ಇವರ ದೀಸ್ ಆರ್ ದ ಸ್ಟ್ಯಾಂಡರ್ಡ್ಸ್ ಆಫ್ ವರ್ಲ್ಡ್ಲಿ ಸಕ್ಸಸ್. ಲೋಕದಿರುವ ಸಕ್ಸಸ್ ಅದುವೇ. ಹಾಗಾದ್ರೆ ನಿಮಗೆ ಫೇಮ್ ಇದ್ದರೆ, ನಿಮಗೆ ತುಂಬಾ ಒಂದು ಪ್ರಬಲವಾದ ವ್ಯಕ್ತಿಯಾಗಿದ್ದರೆ ನೀವು ಕೂಡ ಯಶಸ್ವಿ ಆದ್ರಿ ಅಂತ ಲೋಕ ನಿಮ್ಮನ್ನು ನೋಡುತ್ತೆ. ಅಥವಾ ಒಂದು ಉನ್ನತವಾದ ಪದವಿಯಲ್ಲಿ, ಸ್ಥಿತಿಯಲ್ಲಿ ಇದ್ದರೆ ನಿಮ್ಮನ್ನು ಯಶಸ್ವಿ ಆದರು ಅಂತ ನೋಡುತ್ತೇವೆ. ಆದರೆ ನಿಮ್ಮ ಒಳಗಿರುವ ಏನಕ್ಕಾಗಿ ನಾನು ಹುಟ್ಟಿದ್ದೀನಿ ಎಂಬ ಆ ಉದ್ದೇಶವನ್ನು ತಿಳಿದು ನೆರವೇರಿಸುವವರೆಗೆ ಲೋಕದ ಯಾವ ಸ್ಟ್ಯಾಂಡರ್ಡ್ಸ್ ಆಫ್ ಸಕ್ಸಸ್ಸು ನಿಮ್ಮನ್ನು ತೃಪ್ತಿ ಮಾಡಲ್ಲ. ಅಂದರೆ ಲೋಕ ಹೇಳುವ ಸಕ್ಸಸ್ ಅದು ಎಷ್ಟು ಹೊಂದಿಕೊಂಡರೂ, ನಾವು ಏನಕ್ಕಾಗಿ ಭೂಮಿಯಲ್ಲಿ, ನಾನು ಏನಕ್ಕಾಗಿ ಹುಟ್ಟಿದ್ದೀನಿ, ನಾನು ಏನು ಮಾಡಬೇಕು ನನ್ನ ಲೈಫಲ್ಲಿ ಎಂಬುದನ್ನು ನಮಗೆ ತಿಳಿದು ಮಾಡುವವರೆಗೆ ಲೋಕದ ಯಾವ ಯಶಸ್ವಿ ನಮಗೆ ಸಿಕ್ತರೂ ತೃಪ್ತಿ ಆಗಲ್ಲ ಅಂತ ಹೇಳ್ತೀನಿ. ಅದಕ್ಕೇ ನಾವು ನೋಡುತ್ತೇವೆ, ಎಷ್ಟೋ ದೊಡ್ಡ ಫೇಮಸ್ ಪರ್ಸನ್ ಆತ್ಮಹತ್ಯೆ ಮಾಡಿ ಸಾಯುತ್ತಾರೆ. ಅವ್ರಿಗೆ ಆಲ್ರೆಡಿ ದುಡ್ಡು ಬಂದಿದೆ, ನೀವು ಹೇಳೋದು ಆಲ್ರೆಡಿ ಹೆಸರು ಬಂದಿದೆ, ಆಲ್ರೆಡಿ ನೀವು ಹೇಳುವ ಶಕ್ತಿ, ಅಧಿಕಾರಗಳಿದೆ, ಎಲ್ಲಾ ಕ್ಯಾಟಗರಿಯಲ್ಲಿ ಸತ್ತೋಗಿದ್ದಾರೆ. ನಾನು ಹೇಳಿದ ಎಲ್ಲಾ ಕ್ಯಾಟಗರಿಯಲ್ಲಿ. ಈವನ್ ದ ವೈಸೆಸ್ಟ್ ಪರ್ಸನ್, ತುಂಬಾ ಬುದ್ಧಿ ಉಳ್ಳವರೆಂಬರು, ಅವರು ಕೂಡ ತಮ್ಮನ್ನು ಸಾಕಿ ಸತ್ತು ಹೋಗಿದ್ದಾರೆ. ಕಾರಣ ಎಲ್ಲರ ಒಳಗೆ. ಯಾಕೆ ಇಲ್ಲಿ ಕೂತ್ಕೊಂಡಿರುವ ನಿಮಗೆ ಕೂಡ, ನೀವೇನೇ ಕುಟುಂಬದಲ್ಲೂ ಕೆಲಸ ಮಾಡಿಕೊಂಡು ಓಡ್ತಾ ಇದ್ರು, ನಿಮ್ಮೊಳಗಿಂದ ಯಾವಾಗಲೂ ನಾನು ಏನಕ್ಕಾಗಿ ಹುಟ್ಟಿದ್ದೇನೆ, ನಾನು ಮಾಡಬೇಕಾಗಿದ್ದು ಏನು ಈ ಲೋಕದಲ್ಲಿ ಅಂತ ಅದನ್ನು ತಿಳಿದು ಮಾಡುವವರೆಗೆ ನಿಮ್ಮೊಳಗೆ ಸಂಪೂರ್ಣ ತೃಪ್ತಿ ಬರೋದಿಲ್ಲ. ವಿ ಜಸ್ಟ್ pass the time by many activities, but deep inside still our soul is longing, why am I here? ಎಷ್ಟೇ ಕಾರ್ಯಗಳನ್ನ, ಕ್ರಿಯೆಗಳನ್ನ ಮಾಡಿ ನಾವು ಕಾಲ ಸಮಯಗಳನ್ನ ಮುಂದೆ ಹೋಗ್ತಾ ಇದ್ರು, ಚಟುವಟಿಕೆಗಳು, we have lot of activities, ಏನೇ ಮಾಡ್ತಾ ಇದ್ರು, somewhere deep inside always a voice has been heard, why am I here? ಯಾವಾಗಲೂ ನಮ್ಮೊಳಗೆ ಒಂದು ಶಬ್ದ, ನಾನು ಏನಕ್ಕಾಗಿಲ್ಲಿದ್ದೀನಿ. ಎಷ್ಟು ಬಾರಿ ನಿಮ್ಮ ಮನಸ್ಸು ಮುರಿದಾಗಲ್ಲ ನಿಮ್ಗೆ ಈ ಪ್ರಶ್ನೆ ಜೋರಾಗಿ ಕೇಳ್ತಾ ಇದೆ,
எத்தனை முறை மனம் உடையும் பொழுது இந்த சத்தம் ஜோராக கேட்கிறது, ரொம்ப அதிகமாக கேட்கிறது. ஏன்? எதற்காக நான் வந்தேன்? கடவுளே, நான் என்னதான் செய்யணும்? ஏன்னா எப்படிப்பட்ட வாழ்க்கை வாழ்ந்தாலும் ஒரு ನಾಲ್ ಮುಡಿದು ಹೋಗಬಹುದು. ಯಾವ ತರ ಜೀವನ ಬಾಳಿದ್ರು ಒಂದು ದಿವಸ ಮುಗಿಯಕ್ಕೆ ಹೋಗುತ್ತೆ. ಎಸ್, ಇಂದ ಲೈಫ್ಗೆ ಎನ್ನ ಗ್ಯಾರಂಟಿ ಇರುತ್ತೆ? ಯಾವ ಏಜಿಗೆ ಮುಗಿಯುತ್ತೆ ಇದು? ಮನುಷ್ಯ ಮಾಡಿದ ವಸ್ತುಗಳಿಗೆ ಕಾಲ ಸಮಯ ಇದೆ, ಆದರೆ ಅದನ್ನು ಮಾಡುವ ವ್ಯಕ್ತಿಗೆ ಕ್ಷಣವು ಕೂಡ ಖಚಿತ ಇಲ್ಲ. ಮರು ಕ್ಷಣ ನನಗೆ ಗೊತ್ತಿಲ್ಲ. ಯಾಕೆ ನಾನು ಒಮ್ಮೆ ಯೋಚನೆ ಮಾಡ್ತೇನೆ, ಲೈಫಲ್ಲಿ ಎಲ್ಲ ಬೇಗ ಬೇಗ ಆಯ್ತಲ್ಲ, ಇದು ಕೂಡ ಬೇಗ ಆಗ್ಬಿಡುತ್ತೆ ಏನೋ. ದ ಕ್ವಶನ್ ಇಸ್, ವೈ ಆಮ್ ಐ ಹಿಯರ್? ಹೌ ಐ ಫೌಂಡ್ ದಟ್ ರೀಸನ್? ನಾನು ಏನಕ್ಕೆ ಇಲ್ಲಿದ್ದೀನಿ? ನಾನು ಮಾಡಬೇಕಾಗಿದ್ದೇನು? ಪ್ರತಿಯೊಬ್ಬರಿಗೆ, ಯಾವ ಧರ್ಮ ಇರಲಿ, ಯಾವ ಭಾಷೆ ಇರಲಿ, ಯಾವ ಜನ ಇರಲಿ, ಎಲ್ಲರೊಳಗೆ ಈ ಪ್ರಶ್ನೆ ಇದೆ. ಅದನ್ನು ತಿಳ್ಕೊಂಡು ಮಾಡುವವರೆಗೆ ಅವ್ರಿಗೆ ತೃಪ್ತಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಮ್ಟೈಮ್ಸ್ ಈ ವರ್ಲ್ಡ್ಲಿ ಸ್ಟ್ಯಾಂಡರ್ಡ್ಸ್ ಆಫ್ ಸಕ್ಸಸ್ ಇರುತ್ತಲ್ಲ, ನಮ್ಮನ್ನು ಹಾಗೆ ಒಂದು ಮಾಯೆಯಾಗಿ ಇಟ್ಟಿರ್ತದೆ. ಏನದು ವರ್ಲ್ಡ್ಲಿ ಸ್ಟ್ಯಾಂಡರ್ಡ್ ಆಫ್ ಸಕ್ಸಸ್? ನಾನು ಅನೇಕ ಬಾರಿ ಹೇಳಿದ್ದೀನಿ, ತುಂಬಾ ವಸ್ತುಗಳು ನಾವು ತಗೊಳ್ಳುವಾಗ ಜನ ನೋಡ್ತಾ ಇದ್ದಾರೆ ನಮ್ಮನ್ನು ಸಕ್ಸಸ್ಫುಲ್ ಆಗಿ, ಆದ್ರೆ ಎಲ್ಲಾ ವಸ್ತುಗಳು 2 ದಿನ ಸಂತೋಷ, ನಂತರ ಆರ್ಡಿನರಿ ಆಗಿಬಿಡುತ್ತೆ. ಮನೆ ಕಟ್ಟುವಾಗ ನಿಮ್ಗೆ ಹೆಂಗಿತ್ತು? ஒரு வீடு கட்டணும் உள்ள பேப்பர் என்ன ஆயிடுச்சு? ஏதோ அந்த சந்தோஷம் எங்க? ஏதோ அந்த செலிಬ್ರೇಷನ್, ಆ ಸೆಲೆಬ್ರೇಷನ್ ಎಲ್ಲಿ? ಆ ಸಂತೋಷ ಎಲ್ಲಿ? ಎಲ್ಲ ಇದು ಮನೆ ಅಂತಲ್ಲ, ಎಲ್ಲ ವಸ್ತುಗಳು ಹಂಗೆ ಕ್ಷಣ ಮಾತ್ರಕ್ಕೆ, சும்மா கொஞ்ச நாள் மாத்திரம் அந்த இருந்து அப்படியே துளைந்து போக எங்க போச்சுனே தெரியல. ஆனால் நம்ம எதுக்காக வாழ்றோன்ற அந்த உணர்வு அடையும் போது மட்டும்தான் ಸಂತೋಷ. ಹಾಗಾದ್ರೆ ಉದ್ದೇಶ ಇಲ್ಲದೆ ನಾವು ಖಾಲಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ವಿತೌಟ್ ಪರ್ಪಸ್ ವಿ ಆರ್ ಎಂಪ್ಟಿ. ನೋ ಮ್ಯಾಟರ್ ವಾಟ್ ಎವರ್ ದ ವರ್ಲ್ಡ್ ಇಸ್ ಸಕ್ಸಸ್ ವಿ ರಿಸೀವ್. ವರ್ಲ್ಡ್ ಸಕ್ಸಸ್ ಇಸ್ ನಾಟ್ ರಾಂಗ್, ಬಟ್ ಲೈಫ್ ಇಸ್ ಮೋರ್ ದನ್ ದಟ್. ಲೌಕಿಕವಾದಂಥ ಯಶಸ್ವಿ ತಪ್ಪು ಇಲ್ಲ, ಆದರೆ ಜೀವನ ಅದಕ್ಕಿಂತ ದೊಡ್ಡದು. ಹಾಗಾದರೆ ಈ ನಮ್ಮೊಳಗಿರುವ ಆ ತವಕ ಯಾವಾಗ ನೆರವೇರುತ್ತೆ ಅಂತ ಹೇಳಿದ್ರೆ, நமக்குள்ள இருக்கக்கூடிய அந்த ஏக்கம், நான் எதுக்காக பிறந்தேன், நான் என்ன செய்யணும் அப்படின்றது எப்போ நமக்கு நிறைவடையும்னு பார்த்தீங்கன்னா, என்னைக்கு நாம் ஆண்டவருடைய சித்தத்துக்கு கீழ்ப்படுகிறோமோ அன்றைக்கு தான் ಅದಕ್ಕೆ பதில். ಯಾವಾಗ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡ್ತೀವೋ ಆವಾಗಲೇ ಅದಕ್ಕೆ ಉತ್ತರ. ಯಾಕೆಂದ್ರೆ ನಮ್ಮನ್ನು ಉಂಟು ಮಾಡಿದವನು ತನ್ನ ಚಿತ್ತವನ್ನು ನಮಗೆ ಕೊಡದೇ ಇರೋವರೆಗೆ ನಾವು ಏನಕ್ಕಾಗಿ ಹುಟ್ಟಿದೀವಿ ಎಂಬುದು ಎಂದಿಗೂ ಸಾರ್ಥಕವಾಗದಿಲ್ಲ. நம்மை படைத்தவர் எதற்காக நம்மை படைத்தார் என்று அவருடைய சித்தத்தை நமக்கு வெளிப்படுத்தி நாம் அது ಕೀழ்ಪಡಿಯಾದ வரைக்கும் நமக்கு திருப்தி இல்லைன்னு சொல்லுகிறேன். ಅಂದರೆ ನಿಮ್ಮನ್ನು ಉಂಟು ಮಾಡಿದವನ ಚಿತ್ತವನ್ನು ತಿಳಿದೇ ಇರೋವರೆಗೆ ನಿಮ್ಮದಕ್ಕೆ ಉತ್ತರ ಇಲ್ಲ ಅಂತ ಹೇಳ್ತೀನಿ. ಯಾರು ನಿಮಗೆ ನಿಮ್ಮ ಜೀವನ ಏನಕ್ಕಾಗಿ ಹುಟ್ಟಿದ್ರು ಅಂತ ಹೇಳ್ತೀರಿ? ಒಂದು ಚಿಕ್ಕ ಹುಡುಗ ಹೋಗಿ ಅಮ್ಮ ಹತ್ರ ಕೇಳ್ತಾನೆ, ಅಮ್ಮ ನಾನು ಏನಕ್ಕಾಗಿ ಹುಟ್ಟಿದ್ದೀನಿ? ಅಮ್ಮ ಏನು ಉತ್ತರ ಕೊಟ್ಟಿರ್ತಾರೆ? ಸರಿಯಾಗಿ ಗೊತ್ತಿಲ್ಲಪ್ಪ. ಅಪ್ಪ ಹತ್ರ ಹೋಗಿ ಕೇಳ್ತಾರೆ, ಅಪ್ಪ ನಾನು ಏನಕ್ಕಾಗಿ ಹುಟ್ಟಿದ್ದೀನಿ? ಅದನ್ನೇ ನಾನು ಯೋಚನೆ ಮಾಡ್ತೀನಪ್ಪ, ಏನ್ ಬರಂದನಿ? ಅಪ್ಪ ಅಮ್ಮ ಕೂಡ ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ. ನಿನಗೆ ಜೀವ ಸೃಷ್ಟಿ ಕೊಟ್ಟ ದೇವರು ಮಾತ್ರ ಅದಕ್ಕೆ ಉತ್ತರ ಕೊಡಕ್ಕಾಗತ್ತೆ. ಅಪ್ಪ ಅಮ್ಮ ನಿನ್ನ ಸಾಕಿ ಜನ್ಮ ಕೊಟ್ಟು ಬೆಳೆಸಿದ್ರು, ಆದರೆ ಆ ಅಪ್ಪ ಅಮ್ಮಗೆ ಕೂಡ ನೀನು ಸಿಕ್ಕಿದ್ದು ದೇವರ ವರ. ಅವರು ತಿಳಿಸ್ಬೇಕು ಏನಕ್ಕಾಗಿ ಹುಟ್ಟಿದ್ದೀರಾ ಅಂತ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮ್ಗೆ ಯಾವಾಗ ತೃಪ್ತಿ ಬರುತ್ತೆ, ಯಾವಾಗ ನಮ್ಮ ಜೀವನದಲ್ಲಿ ಸಂಪೂರ್ಣ ಬರುತ್ತೆ ಅಂತ ಹೇಳಿದ್ರೆ, ದೇವರ ಚಿತ್ತವನ್ನು ತಿಳಿದು ಅವರು ಕೊಟ್ಟ ವರಗಳನ್ನು ನೀವು ಪ್ರಕಾರ ನಡೆಯುವಾಗ, ಕರೆಗಳ ಪ್ರಕಾರ ನಡೆಯುವಾಗ, ಕ್ರಿಸ್ತ ಯೇಸುವಿನಲ್ಲಿರುವ ಗುರುತಿನ ಪ್ರಕಾರ ನಡೆಯುವಾಗ ನಿಮ್ಮ ಜೀವನ ತೃಪ್ತಿಯಾಗಿರುತ್ತೆ. ಬನ್ನಿ, ಬೈಬಲ್ನಲ್ಲಿ ದೇವರ ಚಿತ್ತಕ್ಕೆ ಹೌದು ಅಂತ ಹೇಳಿದ ಅನೇಕ ವ್ಯಕ್ತಿಗಳು ಹೇಗೆ ಬದಲಾವಣೆ ಆದರು ಅಂತ ನಿಮಗೆ ಹೇಳಲಿ வாங்க. பைபிள்ல ஆண்டோட சித்தத்துக்கு ஆம் என்று சொன்னவர்கள் எப்படி மாறினார்கள் என்பதை பார்க்கலாமா? ಸೊ ಬೈಬಲ್ನಲ್ಲಿ ದೇವರ ಚಿತ್ತಕ್ಕೆ ಹೌದು ಅಂತ ಹೇಳಿದ ವ್ಯಕ್ತಿಗಳು ಹೇಗೆಲ್ಲ ಅವರು ಬದಲಾವಣೆ ಆದರು, ಎಲ್ಲಿದ್ದರು, ಎಲ್ಲಿ ಹೋದರು, ಕಾರಣ ದೇವರಿಗೆ ಹೌದು ಅಂತ ಅವರು ಹೇಳಿದ್ರು. So let us see some of the examples from the scripture, from the people who said yes to God, how their life turned into a greater elevation by saying yes to God, yes to God's will. ಅವರ ಜೀವನ ಹೆಂಗೆ ಬದಲಾಯಿತು ಅಂತ ನಾವು ನೋಡೋಣ. ಮೊದಲನೇದಾಗಿ ಈ ಒಂದು ಪಟ್ಟಿಯಲ್ಲಿ ನಾನು ಹೇಳೋದು ಯಾರು ಅಂತ ಹೇಳಿದ್ರೆ, ಅಬ್ರಹಾಮನ್ನ ನೋಡೋದಾಗಿದ್ದರೆ, ಆತನು ಅನೇಕ ದೈವಗಳನ್ನು ಪೂಜಿಸುತ್ತಾ ಇದ್ದ ಒಂದು ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು. ಅನೇಕ ದೈವತೆ, ಸುಮರಿಯನ್ ರಿಲಿಜಿಯನ್ ಅಂತ ಏನಿತ್ತು ಆ ಕಾಲದಲ್ಲಿ, ಅದನ್ನು ಫಾಲೋ ಮಾಡ್ತಾ ಇದ್ರು. ಇನ್ ಸುಮರಿಯನ್ ರಿಲಿಜಿಯನ್ ದೇರ್ ಆರ್ ಮೆನಿ ಗಾಡ್ಸ್, ಪೇಗನಿಸಮ್ ಆರ್ ಪಾಲಿಥಿಸಮ್. ಹಾಗಾದರೆ ಅಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಅನೇಕ ಒಂದು ದೈವತೆಗಳನ್ನು ಮಾಡ್ತಾ ಇದ್ರು. ಅವರ ತಂದೆ ತೇರ ಒಂದು ಇತಿಹಾಸ ಹೇಳುತ್ತೆ, ಅವರು ವಿಗ್ರಹಗಳನ್ನು, ದೇವರ ಮೂರ್ತಿಗಳನ್ನು ಮಾಡುವ ಕೆಲಸ ಮಾಡ್ತಾ ಇದ್ರು. ஸோ ஆபிரகாமுக்கு தெரியாத கடவுளே இல்லை. புரியுதா உங்களுக்கு? ஆபிரகாமுக்கு ಗೊತ್ತಿಲ್ಲದಿರುವ ದೇವರೇ ಇಲ್ಲ. அவர் மனையில் தேவர் லிஸ்டே இது, கடவுளுடைய லிஸ்டே இருக்கு. என்ன கடவுள் எல்லாமே அவங்க வீட்டில் இருக்கு. ಅಲ್ಲಿ ನಾನಾ
ಎಂಬ ಸುಮಾರಿಯನ್ ದೇವರು ಅವರ ಕುಲ ದೈವವಾಗಿದ್ದರು. ನನ್ನ ಎಂಬ ಆ ಕುಲ ದೈವ ಯಾವುದಂದ್ರೆ ಚಂದ್ರ, ಮೂನ್ ಗಾಡ್, ಚಂದ್ರನನ್ನು ಅವರು ಸೇವಿಸ್ತಾ ಇದ್ರು. ಈ ರೀತಿಯಲ್ಲಿ ಎಲ್ಲಾ ದೇವತೆಗಳನ್ನ, ಎಲ್ಲಾ ದೇವತಾ ಕಾರ್ಯಗಳನ್ನ ಒಂದು ಐಡಲ್ ಮಾಡ್ಬೇಕಂದ್ರೆ ತುಂಬಾ ಮಾಹಿತಿ ಇರಬೇಕಲ್ವಾ? ಸುಮ್ಮನೆ ಏನೋ ತಗೊಂಡು ಮಾಡೋದಲ್ಲ. ಒಂದು ವಿಗ್ರಹ ಮೂರ್ತಿ ಮಾಡ್ಬೇಕಂದ್ರೆ ಅವ್ರಿಗೆ ಎಷ್ಟು ಗೊತ್ತಿರ್ಬೇಕು ಆ ದೇವ್ರ ಬಗ್ಗೆ. ஒரு விக்கிரகங்களை செய்யணும் அப்படின்னு ஒரு குடும்பத்தில் செய்யறாங்களா, அந்த கடவுளை பத்தி எவ்வளவு தெரிஞ்சிருக்கும், தெரிஞ்சாதானே செய்ய முடியும், அதோடைய மகிமையை உருவாக்க முடியும் அவங்க அந்த ವಿಗ್ರಹಗಳಿಲೆ. ಅಪ್ಪೋ ಎಷ್ಟು ಮಾಹಿತಿ, ಎಷ್ಟು ದೇವರು ಎಲ್ಲ ಗೊತ್ತಿದ್ರು ಕೂಡ ಆತನ ಜೀವಿತದಲ್ಲಿ ನಾವು ನೋಡುತ್ತೇವೆ ನಂಬಿಕೆನೇ ಇರಲಿಲ್ಲ. ಹೋಪ್ಲೆಸ್. 75 ವರ್ಷವಾಗಿಯೂ ಕೂಡ ಆತನಿಗೆ ಮಗು ಇರಲಿಲ್ಲ. 65 ವಯಸ್ಸು, ತನ್ನ ಹೆಂಡತಿಗೆ ಒಂದು ಮಗು ಇಲ್ಲ. ಅವ್ರ ಹತ್ರ ಹೋಗಿ ಹೇಳೋಕ್ಕಾಗಲ್ಲ, ಇಲ್ಲಿ ಹೋಗಿ ಪ್ರೇಯರ್ ಮಾಡು, ಅಲ್ಲಿ ಹೋಗಿ ಪ್ರೇಯರ್ ಮಾಡು ಅಂತ. ಅವ್ರು ನಿಮಗೆ ಲಿಸ್ಟ್ ಕೊಡ್ತಾರೆ. ಆದರೂ ಎಲ್ಲವನ್ನು ಹುಡುಕಿ ನೋಡಿದ್ದಾರೆ. ಹುಡುಕಿ ನೋಡಿರಲ್ವಾ? ಅಬ್ರಹಾಂ ಎಲ್ಲವನ್ನು ಹುಡುಕಿ ನೋಡಿದ. ಎಲ್ಲರ ಹತ್ರ ಮಾಡಿ ವಯಸ್ಸು ಮಾತ್ರ ಹೆಚ್ಚಾಯಿತು, ಮುದುಕನಾದ. ಆದರೆ ಅವನಿಗಾದರೂ ಒಂದು ಮಗು ಹುಟ್ಟಲಿಲ್ಲ. ಈ ತರ ನಂಬಿಕೆನೇ ಇಲ್ಲದ, ನಂಬಿಕೆ ರಹಿತ ಜೀವಿತವನ್ನು ಬಾಳ್ತಾ ಇದ್ದ. ನಂಬಿಕೆ இல்லாத ஒரு வாழ்க்கையை அவர் வாழ்ந்து கொண்டு வந்தார். இப்படி அநேக தெய்வங்களை தேடி கிடைக்காத போது வானத்தையும் பூமியும் படைத்தவர் ಅವனை சந்திக்கிறார். ಈ ರೀತಿಯಲ್ಲಿ ಅನೇಕ ದೇವರುಗಳನ್ನ ಹುಡುಕಿಯೂ ಕೂಡ ಒಂದು ದಿನ ನಿಜವಾದ ದೇವರು ಆತನ ಹತ್ರ ಮಾತಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಹತ್ರ ಮಾತಾಡಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ವಚನ 1 ತಗೊಂಡು ನೋಡೋಣ. ಏನ್ ಹೇಳ್ತಾರೆ ದೇವರು? ಅವ್ರಿಗೊಂದು வாഗ്தான கொடுத்தாரு. அவங்க பார்த்தீங்கன்னா வசனம் சொல்கிறாரு, ஆண்டவர் சொல்றாரு, ஆபிரகாமை நோக்கி, நீ உன் தேசத்தையும் உன் இனத்தையும் உன் தகப்பனுடைய வீட்டையும் விட்டு புறப்பட்டு நான் உனக்கு காண்பிக்கிற தேசத்துக்கு போ. மெய்யான தெய்வம் யார், அவர் என்ன செய்வார் என்பதை நீ அறிந்து கொள்வாய். ನೀನು ನಿನ್ನ ತಂದೆಯ ಮನೆ, ನಿನ್ನ ಕುಲ ಕಾರ್ಯಗಳನ್ನ, ಸ್ಥಳಗಳನ್ನ, ಊರನ್ನು ಬಿಟ್ಟು ನಾನು ಹೇಳುವ ಸ್ಥಳಕ್ಕೆ ಹೋಗು. ಅಲ್ಲಿ ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ದೊಡ್ಡವನಾಗಿ ಮಾಡುವೆ. ನೀನು ತಂದೆಯಾಗುವೆ. ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಇಡೀ ಲೋಕಕ್ಕೆ, ದೇಶಗಳಿಗೆ ನಿನ್ನನ್ನು ತಂದೆಯಾಗಿ ನಾನು ಮಾಡುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯ ದೇವರು ಆತನಿಗೆ ಪ್ರಕಟವಾಗಿ ಅವನನ್ನು ತಾನು ಹೇಳುವ ಸ್ಥಳಕ್ಕೆ ಹೋಗುವಂತ ಹೇಳಿದ್ರು. ಈ ದೇವರು ಹೇಳಿದ ಮಾತಿಗೆ ಅಬ್ರಹಾಂ ಏನ್ ಮಾಡಿದ್ರು ಗೊತ್ತಾ? ಆತನ ಆಲ್ರೆಡಿ ಎಲ್ಲವನ್ನು ನೋಡಿದ್ರು. ಆದ್ರೆ ಈ ಬಾರಿ ಜೀವವುಳ್ಳ ದೇವರು ಅವನ ಹತ್ರ ಮಾತಾಡಿದ್ದಾರೆ. ಏನ್ ಮಾಡಿದ್ರು ಗೊತ್ತಾ? ಅವರು ಹೌದು, ನಿನ್ ಚಿತ್ತ ಪ್ರಕಾರವನ್ನೇ ಆಗ್ಲಿ ಅಂತ ಹೇಳಿ ತನ್ನ ಮನೆ, ತನ್ನ ಕುಲ, ತನ್ನ ಕಾರ್ಯಗಳನ್ನ ಬಿಟ್ಟು ದೇವರು ಎಲ್ಲಿ ಹೋಗಕ್ಕೆ ಹೇಳಿದ್ರು ಅಲ್ಲಿ ಅವರು ಹೋದರು. ಇಬ್ರಿಯ ಪುಸ್ತಕ ಹೇಳ್ತದೆ, ಕಣ್ಣಿಗೆ ಕಾಣದ ದೇವರು ಮಾತಾಡಿದಾಗ, ಪ್ರೈಸ್ ದಿ ಲಾರ್ಡ್, ಇದುವರೆಗೆ ಕಣ್ಣಿಗೆ ಕಾಣದ ದೇವರನ್ನು ಆತನು ಮುಗಿತಾ ಇದ್ದ, ಮಾಡ್ತಾ ಇದ್ದ, ಉತ್ತರ ಕೊಟ್ಟಿಲ್ಲ. ಕಣ್ಣಿಗೆ ಕಾಣದೇ ಇರುವ ದೇವರು ಅವನ ಹತ್ರ ಮಾತಾಡಿದ್ರು. ಆ ಮಾತನ್ನು ನಂಬಿಕೊಂಡು ಆತನು ಹೋಗ್ತಾನೆ. ಏನಾಯ್ತು ಅಂತ ಕೇಳಿದ್ರೆ, ಅಬ್ರಹಾಮಿಗೆ ವಾಗ್ದಾನ ಮಾಡಿದ ಕರ್ತ ಅದನ್ನು ನೆರವೇರಿಸಿ ಅವನಿಗೆ ಸಂತಾನವನ್ನು ಕೊಟ್ಟು, ಮಕ್ಕಳನ್ನು ಕೊಟ್ಟು, ವಿಶ್ವಾಸಕ್ಕೆ ತಂದೆಯಾಗ್ತಾನೆ, ದೇಶಗಳಿಗೆ ತಂದೆಯಾಗಿ ಮಾಡಿಬಿಡ್ತಾನೆ. விசுவாசத்தின் தகப்பன், தேசங்களுக்கு தகப்பன். ஆண்டவர் சொல்ற, ஒரு பிள்ளை இல்லை என்று ஏங்கினாய், உன் பிள்ளைகளை மணலின் அந்த மண்ணுகளைப் போல, ஆகாயத்தின் நட்சத்திரங்களைப் போல எண்ண முடியாத அளவுக்கு நான் உன்னை ஆசீர்வதிப்பேன். ಹಾಲೆಲೂಯಾ. 75 ವರ್ಷ ಒಂದು ಮಗನನ್ನು ಆತನು ಕಂಡಿಲ್ಲ. ಆದರೆ ಕರ್ತ ಹೇಳ್ತಾನೆ, ನಿನ್ನ ಮಕ್ಕಳನ್ನು ನೀ ಲೆಕ್ಕ ಮಾಡಿದಷ್ಟು ನಾನು ಆಕಾಶದ ನಕ್ಷತ್ರಗಳನ್ನು ಎಣ್ಣಿಸಕ್ಕಾದ್ರೆ ಎಣ್ಣಿಸಿ ನೋಡೋಣ, ಅಷ್ಟು ಮಕ್ಕಳು ನಿನಗಾಗಿ ಇರ್ತಾರೆ ಭೂಮಿಯ ಮೇಲೆ ಅಂತ ಹೇಳಿ ದೊಡ್ಡ ದೇಶವಾಗಿ ಆಶೀರ್ವದಿಸುತ್ತಾರೆ. ಅಷ್ಟು ದೊಡ್ಡ ತಂದೆ ಆಗ್ತಾರೆ. ಇವತ್ತು ಭೂಮಿಯ ಮೇಲೆ ಇರುವ ಅನೇಕ ಎಲ್ಲ ದೊಡ್ಡ ಧರ್ಮಗಳಿಗೆ ಅಬ್ರಹಾಮನೇ ವಿಶ್ವಾಸದ ತಂದೆ. ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಆತನು ಆಗಿದ್ದು ಏನಕ್ಕೆ? இவ்வளோ பெரிய மனுஷனாக எப்படி மாறிட்டார்? காலங்காலமா எத்தனையோ காரியங்களை செய்தவர் இப்போது ஜீவனுள்ள தேவனுக்கு, ஆம் உன் வார்த்தையின்படியே என்னை ஒப்பு கொடுக்கிறேன் என்று சொல்லி ஒப்பு கொடுத்து போனதினாலே ಅವರ வாழ்க்கை ಮಾರಿಬಿಟ್ಟது. ಹಲ್ಲೆಲೂಯಾ. ಹಾಗಾದ್ರೆ ಯಾವಾಗ ದೇವರಿಗೆ ಹೌದು ಅಂತ ಹೇಳಿದ್ನೋ ಆವಾಗ ಅಬ್ರಹಾಮಿನ ಜೀವನ ಬದಲಾವಣೆ ಆಯಿತು. ಇನ್ನೊಂದು ಉದಾಹರಣೆ ನಾವು ನೋಡ್ಬೇಕಂದ್ರೆ, ದೇವರಿಗೆ ಹೌದು ಅಂತ ಉತ್ತರ ಕೊಟ್ಟವ್ರು ನೋಡೋದಾಗಿದ್ರೆ ಅದು ಆತನು ಬಹಳ ಇನ್ನೊಂದು ಅತಿಶಯವಾದ ಸಾಕ್ಷಿ ಮೋಸಸ್. ಮೋಸೆಯನ್ನ ನೋಡುತ್ತೇವೆ. ವಿಮೋಚನ ಕಾಂಡ ಪುಸ್ತಕ 3ನೇ ಅಧ್ಯಾಯ ವಚನ 1 ಏನ್ ಹೇಳ್ತದೆ? ಎಕ್ಸೋಡಸ್ ಚಾಪ್ಟರ್ 3 ವರ್ಸ್ 1. மோசே மீதியான் தேசத்து ஆசாரியனாயிருந்த தன் மாமனாகிய எத்திரோவின் ஆடுகளை மேய்த்து வந்தான். அவன் ஆடுகளை வனாந்தரத்தின் பின்புறத்திலே ஒட்டி தேவ பர்வதமாகிய ஒரே
ಮಟ್ಟುಂ ವಂದಾನ್. ಅಲ್ಲಿ ನಾವು ನೋಡುತ್ತೇವೆ, ಮಿದ್ಯಾನರ ದೇಶದಲ್ಲಿ ಒಂದು ಸಾಮಾನ್ಯವಾದ ವ್ಯಕ್ತಿಯಾಗಿ ಆತನ ಮಾಡಿಬಿಟ್ಟು ಅವ್ರ ಲೈಫಲ್ಲಿ ತುಂಬ ಕನ್ಫ್ಯೂಷನ್. ಅವ್ರು ಹುಟ್ಟೋದು ಮುಂದೆ ತಗೊಂಡು ಅವರು ದೊಡ್ಡವರಾದವರಿಗೆ 40 ವಯಸ್ಸು ಓಡೋಗ್ತಾರೆ. 40 ವರ್ಷ ಅಡವಿಯಲ್ಲಿ ಮಿದ್ಯಾನದಲ್ಲಿ 40 வருடம் அவர் மிதியானின் வனாந்தரத்தில் யாருக்கும் தெரியாத ஒரு சாதாரண வாழ்க்கை வாழ்ந்து கொண்டிருந்தார். ಯಾರಿಗೂ ಗೊತ್ತಿಲ್ಲದ ಸಾಮಾನ್ಯವಾದ ಒಂದು ಕುರುಬನ ಕೆಲಸ ಮಾಡಿಕೊಂಡು ಅವರು ಬಾಳ್ತಾ ಇದ್ರು. ಬಲಹೀನವಾಗಿ ಸರಿಯಾಗಿ ಮಾತಾಡಕ್ ಬರಲ್ಲ. ಮೋಸೆಗೆ ಮಾತಾಡುವಾಗ ಅವ್ರಿಗೆ ನಾಲಿಗೆಯಲ್ಲಿ ಕಷ್ಟ ಆಗುತ್ತದೆ. ಅವರು ಒಂದು ಆರ್ಡಿನರಿ ಸಾಮಾನ್ಯ, ನೀವು ತಿಳ್ಕೊಂಡ ರೀತಿಯಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಅಲ್ಲ, ಸಾಮಾನ್ಯವಾಗಿ ಎಲ್ಲರ ರೀತಿಯಲ್ಲಿ ಒಂದು ಕೆಲಸ ಮಾಡಿಕೊಂಡು ಮಿದ್ಯಾನರ ಒಂದು ದೇಶದಲ್ಲಿ ಮರೆಯಾಗಿದ್ದ. ಅವತ್ತೊಂದು ದಿನ ಒಂದು ಆಶ್ಚರ್ಯ ಬಂತು. ಆ ಬೆಟ್ಟಕ್ಕೆ ಆತನು ಕುರಿಗಳನ್ನು ಓಡಿಸ್ತಾ ಇರುವಾಗ ಅಲ್ಲಿ ಆತನಿಗೆ ಗೊತ್ತಿಲ್ಲದೆ ದೇವರ ಪ್ರಸನ್ನತೆಯಾದ ಒಂದು ಬೆಟ್ಟದಲ್ಲಿ ಬರ್ತಾನೆ. ಬಂದು ದೇವ್ರ ಹತ್ರ ಆತನು ಮಾತಾಡ್ತಾನೆ. ಆಶ್ಚರ್ಯವಾಗಿ ದೇವ್ರ ಹತ್ರ ಮಾತಾಡುವಾಗ ದೇವರ ತಿಟ್ಟ ಹೇಳ್ತಾರೆ, ಬಾ, ನಾನು ನಿನ್ನನ್ನೇ ಆದುಕೊಂಡಿದ್ದೇನೆ. ಯಾರನ್ನು ಆದುಕೊಂಡಿದ್ದಾರೆ ಅಂದರೆ, ಜೀವಕ್ಕೆ ಭಯ ಪಟ್ಕೊಂಡು ಸಾಮಾನ್ಯವಾಗಿ ಏನಿಲ್ಲದ ಒಂದು ಆರ್ಡಿನರಿ ಲೈಫ್, ಇವಾಗ ಹೇಳ್ತೀನಿ ಆರ್ಡಿನರಿ ಲೈಫ್ ಬಾಳ್ತಾ ಇದ್ದೀನಿ ಅಂತ ಹೇಳೋರೆ ಅದನ್ನು ನೀವು ಚಿಕ್ಕದಾಗಿ ನೋಡಬೇಡಿ. ಆರ್ಡಿನರಿ ಲೈಫನ್ನು ದೇವರು ಆಶೀರ್ವದಿಸಿ ಮೇಲೆ ಬೇರೆ ರೀತಿಯಲ್ಲಿ ತೊಗೊಂಡು ಬರೋನಾಗಿರ್ತಾನೆ. ನೀವು ಹೇಳ್ಬೋದು, ಅಯ್ಯೋ ನಾನು ಸಾಮಾನ್ಯವಾದ ಒಂದು ವ್ಯಕ್ತಿ, ನನಗೆ ಏನಂಥದ್ದು ಓದು ಇಲ್ಲ, ಗೊತ್ತು ಅದೆಲ್ಲ ಯಾವುದಿಲ್ಲ, ನಾನು ಸುಮ್ಮನೆ ಸಾಮಾನ್ಯವಾದ ಒಂದು ವ್ಯಕ್ತಿ ಅಂತ ಒಂದು ಸಾಮಾನ್ಯವಾದಕ್ಕಿಂತ ಸಾಮಾನ್ಯವಾದ ವ್ಯಕ್ತಿ ಆದವನು ದೇವ್ರ ಮುಂದೆ ಬರ್ತಾನೆ. ದೇವ್ರ ಹತ್ರ ಮಾತಾಡ್ತಾರೆ, ನಾನು ನಿನ್ನನ್ನೇ ಆದುಕೊಂಡಿದ್ದೀನಿ, ಬಾ, ನಾನು ನಿನ್ನನ್ನು ಕಳಿಸ್ತೇನೆ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಚನ 10 ಹೇಳ್ತಾರೆ, ನೀ ಇಸ್ರಾಯೇಲ್ புத்திரராகிய என் ஜனத்தை எகிப்திலிருந்து அழைத்து வரும்படி உன்னை பார்வோனிடத்தில் ಅನುಪುವೇನ್ ವಾ என்றார். ಅಲ್ಲಿ ವಾಕ್ಯ ಹೇಳ್ತದೆ, ಈತನೇ ಜೀವಕ್ಕೆ ಭಯಪಟ್ಟು ಮರೆಯಾಗಿ 40 ವರ್ಷ ಹೆಸರು ಕೂಡ ಯಾರಿಗೂ ಗೊತ್ತಿಲ್ಲದೆ ಅಡಗಿರ್ತಾನೆ. ದೇವರು ಆತನ್ನೇ ಹೇಳ್ತಾರೆ, ಬಾ, ನಾನು ನಿನ್ನನ್ನು ಎಲ್ಲಿ ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಜರಲ್ಲ, ಭೂಮಿಯ ಮೇಲೆ ಬಹಳ ಶಕ್ತಿಶಾಲಿಯಾದಂಥ ತುಂಬ ದೊಡ್ಡ ಐಗುಪ್ತ, ಈಜಿಪ್ಟ್ನ ಆ ಒಂದು ಏನು ಹೇಳ್ತೀವಿ ಕಿಂಗ್, ಫಾರರೋ, ಕಿಂಗ್ ಆಫ್ ಕಿಂಗ್, ಚಕ್ರವರ್ತಿ, ದ ಮೋಸ್ಟ್ ಪವರ್ಫುಲ್ ಪೀಪಲ್. ಎಲ್ಲದರಲ್ಲೂ ಚಿನ್ನ ಇರಲಿ, ಅರಿವಿರಲಿ, ಜ್ಞಾನ ಇರಲಿ, ಅವರ ಇಂಜಿನಿಯರಿಂಗ್ ಇವತ್ತು ಕೂಡ ಕಂಡಿಡಿಯಕ್ಕಾಗದೇ ಇರುವಂಥ ವಿಜ್ಞಾನವಾಗಿದೆ. ಅಷ್ಟು ದೊಡ್ಡ ಶಕ್ತಿಯಲ್ಲಿ ಗುಲಾಮರಾಗಿರುವ ಜನರನ್ನ ಬಿಡಿಸೋದಕ್ಕಾಗಿ ನಾನು ನಿನ್ನನ್ನು ಆದುಕೊಂಡಿದ್ದೇನೆ. ಅವ್ರು ಕೇಳ್ತಾರೆ, ನಾನಾ ದೇವರೇ, ನೀವು ರಾಂಗ್ ಪ್ಲೇಸಲ್ಲಿ ಬಂದುಬಿಟ್ಟಿದ್ದೀರಾ, ಐ ಆಮ್ ಅ ರಾಂಗ್ ಪರ್ಸನ್, ಅಷ್ಟೆಲ್ಲ ನಾನು ಮಾಡೋಕ್ಕಾಗಲ್ಲ, ನಾನು ಒಂದು ಆರ್ಡಿನರಿ ವ್ಯಕ್ತಿ, ನಾನು ಸಾಮಾನ್ಯವಾದ, ನಾನು ಸುಮ್ಮನೆ ಕುರಿ ಕಾಯ್ತಾ ಇರುವ ವ್ಯಕ್ತಿ, ನಾನು ಹೋಗಿ ಏನು ಈ ದೊಡ್ಡ ದೊಡ್ಡ ಸಾಧನೆ ಎಲ್ಲ ಮಾಡಲಿ, ದೊಡ್ಡ ಕಾರ್ಯಗಳು ನಾನು ಎಲ್ಲಿ ಮಾಡೋಕ್ಕಾಗುತ್ತೆ, ನಾನು ಒಂದು ಸಾಧಾರಣமான ಮನುಷ್ಯನ್, நான் போய் எப்படி இந்த பெரிய காரியங்களெல்லாம் செய்ய முடியும் ஆண்டவரே, who am I, நான் யார் என்று கேட்கிறார் ஆண்டவர். நான் யார், இவ்வளவு பெரிய காரியங்களுக்கெல்லாம் என்னை நீங்கள் கூப்பிடுவதற்கு நான் யார், நான் சாதாரணமான ஒரு ವ್ಯಕ್ತಿ. ನೀವು ಸಾಮಾನ್ಯವಾದವರೇ ದೇವರು ಕರೆಯೋವರೆಗೆ, ನೀ சாதாரணமானவன் தான் ஆண்டவர் அழைக்கிற வரைக்கும். ஆண்டவர் அழைத்த பிறகு யாரும் சாதாரணமானவர்கள் அல்ல. Praise the Lord. ದೇವರು ಕರೆದ ಮೇಲೆ ಯಾರು ಸಾಮಾನ್ಯವಾದವರು ಅಲ್ಲ. ಅದಕ್ಕೆ ಒಂದು ನಿಜವಾದ ಸೇವಕರಿಗೆ ರೆಸ್ಪೆಕ್ಟ್ ಕೊಡಬೇಕು. ನೀವು ಉண்மையான ஊழியக்காரனை மதிக்கணும். நீங்கள் ஏன்னா ஆண்டவர் அவரை அழைத்திருக்கிறார், ದೇವರು ಅವ್ರನ್ನ ಕರೆದಿದ್ದಾನೆ. ಅನೇಕರು ಸೇವಕರನ್ನ ಹೆಂಗ್ ಬೇಕಾದ್ರೂ ನಡೆಸ್ಬಿಡ್ತಾರೇನೋ, ಯು ಆರ್ ಮೆಸ್ಸಿಂಗ್ ವಿತ್ ಗಾಡ್. ನೀವು ದೇವ್ರ ಜೊತೆಗೆ ತೊಂದರೆ ಮಾಡ್ತಾ ಇದ್ದೀರಾ. ಏನೋ ಅವರೇ ಅನುಪಿಂದು ಆಂಡವರ್. ದೇವ್ರು ಕಳಿಸಿದ ಒಂದು ಸೇವಕನ ಎದುರಿಸಿದ ನಾವು ದೇವ್ರನ್ನ ಎದುರಿಸ್ತಾ ಇದ್ವಿ. ದೇವ್ರು ಕಳಿಸಿದ ಒಂದು ಸೇವಕರಿಗೆ ನಾವು ಹಾನಿ ಮಾಡುವಾಗ ಇವತ್ತು ಅನೇಕ ಜನ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. நிறைய பேர் தெரியாமல் செய்து கொண்டிருக்கிறார்கள். கிறிஸ்துவின் அன்பின் ஆவியானவர் அவர்களை மன்னிக்கும்படி உதவி செய்து கொண்டிருக்க. ஆனாலும் தேவனுடைய ஊழியர்கள் மேல் கை வைப்பது, அவரை நம்புகிற பிள்ளைகள் மேல் ಕೈ வைப்பது அவர்களுக்கு தெரியாத அவங்க என்ன பண்ணிட்டு இருக்கிறாங்க, ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಅವರು ಬಹಳ ದೊಡ್ಡ ತೊಂದರೆ ಸಿಕ್ಕಾಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದೇವರು ಅವ್ರನ್ನ ಕರೀತಾರೆ. ಅದಕ್ಕೆ ಅವರು ಹೇಳ್ತಾರೆ, ನಾನು ಯಾರು ದೇವರೇ, ನಾನು ಹೋಗೋಕ್ಕಾಗಲ್ಲ ಅಂತ ಸಂದೇಹ ಪಡ್ತಾರೆ, ಭಯ ಪಡ್ತಾರೆ, ಡೌಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಹೇಳ್ತಾರೆ, 3 செய்கிறார் அவர். எனக்கு பயமா இருக்கு, நான் போக முடியாது, அதெல்லாம் நான் எங்க செய்யறது ஆண்டவரே, எனக்கெல்லாம் தைரியமே இல்லை. அடுத்து சொல்றாரு, நான் அந்த வேலை செய்யறதுக்கெல்லாம் அந்த அளவுக்கு எனக்கு தகுதி இல்லை. அடுத்து 3வது இதையும் செய்துறார். சந்தேகம், நம்ம ಪಡ್ರ எல்லாமே அவர் செய்துட்டார். ನಾವು ಮಾಡೋ ಎಲ್ಲ 3 ಮಾಡಿಬಿಟ್ರು. ಏನು, ಒಂದು ಭಯ, ಇನ್ನೊಂದು ಸಂದೇಹ, ಇನ್ನೊಂದು ಅದಕ್ಕೆಲ್ಲ ಕೆಪಾಸಿಟಿ ನಮ್ಮ ಹತ್ರ ಇಲ್ಲ. ಅದೇ ಥರನೇ ಹೇಳಿದ್ರು. ಇಷ್ಟೆಲ್ಲ ಇದ್ರೂ ಕೂಡ ದೇವರು ಮೋಸೆನ ಕರೆದ್ರು, ಹೋಗು. ಏನಾಯ್ತು? ಕೊನೆಯದಾಗಿ ಮೋಸೆ ಒಂದು ಕೆಲಸ ಮಾಡ್ತಾರೆ. ಏನದು? ಸೇಯಿಂಗ್ ಯೆಸ್ ಟು ಗಾಡ್ಸ್ ವಿಲ್. ಇಷ್ಟೆಲ್ಲ ಮಾತುಗಳಾಗಿ ಕೊನೆಯದಾಗಿ ಮೋಸೆ ಏನು ಮಾಡ್ತಾರೆ ಗೊತ್ತಾ? ದೇವರಿಗೆ, ಸರಿಯಪ್ಪ
ನಿನ್ನ ಚಿತ್ತ ಆಗಲಿ ಅಂತ ಹೇಳಿ ஒப்பிசிக்கொண்டு ಹೋಗ್ತಾರೆ. ஹல்லேலூயா. உன் சித்தம் போல ஆகட்டும்னு சொல்லி ஒப்பு கொடுத்து அவர் போறார். பிரைஸ் தி லார்ட். ஹல்லேலூயா. யாரை கூப்பிடணுமோ அவரை கூப்பிட்டுருக்கிறார். பிரைஸ் தி லார்ட். யார் கேட்கணுமோ அவங்க கேட்டுட்டு இருக்கிறாங்க. பிரைஸ் தி லார்ட். அவருடைய ಕ್ಯಾಲ್ಕುಲೇಷನ್ ತಪ್ಪ போறದೇ ಇಲ್ಲ. ಹಲ್ಲೇಲೂಯಾ. ಅವರ ಕ್ಯಾಲ್ಕುಲೇಷನ್ ತಪ್ಪಾಗಿ ಹೋಗೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಎಷ್ಟೇ ಸಾಮಾನ್ಯವಾದ ವ್ಯಕ್ತಿಯಾಗಿದ್ದರು, ನಿನ್ನಲ್ಲಿ ಭಯ ಇದ್ದರು, ನಿನ್ನಲ್ಲಿ ಕೊರತೆ ಇದ್ದರು, ನಿನಗೆ ಸಂದೇಹ ಇದ್ದರು, ದೇವರ ಚಿತ್ತಕ್ಕೆ ಹೌದು ಅಂತ ಹೇಳಿದರೆ ಏನಾಗುತ್ತೆ ಗೊತ್ತಾ? ಯಾವ ಭಯಪಟ್ಟು ಏನಕ್ಕೂ ನಾನು ಪ್ರಯೋಜನ ಎಲ್ಲ ಆಗಲ್ಲ ಅಂತ ಹೇಳಿದ್ದು ಕುರಿ ಕಾಯ್ತಾ ಇದ್ದಂಥ ಒಂದು ವ್ಯಕ್ತಿ, ಅವರ ಹೆಸರು ಮೋಸೆ. ಭೂಮಿಯ ಮೇಲೆ ಅವರ ಥರ ಲೀಡರು ಇವತ್ತೂ ಇಲ್ಲ. ಎಷ್ಟು ದೊಡ್ಡ ಲೀಡರ್ ಆಗ್ತಾರಂತ ಹೇಳಿದ್ರೆ ಮೋಸೆಗೆ ಸರಿಯಾದ ಒಂದು ಲೀಡರೇ ಆಗಕ್ಕೆ ಇನ್ಯಾರಿಂದಲೂ ಆಗಲ್ಲ. ಯಾವ ವ್ಯಕ್ತಿ ತಿಳ್ಕೊಂಡಿದ್ದ ಆತನು ಎಲ್ಲಿಗೂ ಪ್ರಯೋಜನವಿಲ್ಲ ಅಂತ ಹೇಳಿ ಆತನ ತರ ಒಂದು ಲೀಡರ್ ಇವತ್ತು ಕೂಡ ಬೈಬಲ್ನ ನೀವು ಓದಿದ್ರೆ ಮೋಸಸ್ ತರ ಒಂದು ಲೀಡರ್ ಮತ್ತೆ ಇಲ್ಲ. ಮೋಸಸ್ಗಿಂತ ದೊಡ್ಡವರಿದ್ದಾರೆ, ಒಬ್ಬರು ಯೇಸು ಕ್ರಿಸ್ತನ. ಆದ್ರೆ ಮೋಸಸ್ ತರ ಲೀಡರ್ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹೇಗಾಯ್ತು ಇದನ್ನೆಲ್ಲ? ಕಾರಣ ದೇವ್ರ ಚಿತ್ತಕ್ಕೆ ಹೌದು ಅಂತ ಅವರು ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಉದಾಹರಣೆ ನಾನು ನಿಮಗೆ ಸೇರಿಸಿ ಹೇಳ್ಬೇಕಂದ್ರೆ ಅವರ ಕತೆ ಕೂಡ ಹಾಗೇನೆ ಇದೆ. ಸಾಮಾನ್ಯವಾದ ಜನ, ಸಾಮಾನ್ಯವಾದವರು. ಅವರ ಹೆಸರು ದಾವಿದನು. ದಾವಿದನ ಕತೆ ಸ್ವಲ್ಪ ವ್ಯತ್ಯಾಸ. ಮನೆಯಲ್ಲೇ ಚಿಕ್ಕವನು, ಮನೆಯಲ್ಲಿ ಏನಕ್ಕೂ ಅವನು ಮುಖ್ಯ ಇಲ್ಲ. ಮನೆಯಲ್ಲಿ 8 ಜನ ಹುಡುಗರಿದ್ರು, ಅವರಪ್ಪ 7 ಜನರನ್ನ ಮಾತ್ರ ಮುಖ್ಯವಾಗಿರ್ತಾ ಇದ್ರು. ಮತ್ತೊಂದು ಸಾರಿ பார்த்தீங்களா, அடுத்த ವ್ಯಕ್ತಿயை பாருங்க, தாவீது. வீட்டிலே சின்ன பையன், இளையவன். எதற்கும் அவங்க வீட்டில் அவனுக்கு முக்கியத்துவம் இல்லை. சில வீட்டில் இன்னைக்கும் அப்படிதான் இருக்கு. 4 பிள்ளைங்க இருப்பாங்க, ஆனால் ஒரு பிள்ளையை எல்லாருமே ತಳ್ಳಿಟ್ಟು ಹೋಗುವಾಗ ಗಮನಿಕ ಮಾಟಾಂಗ. ಇವತ್ತು ಕೂಡ ಅನೇಕ ಮನೇಲಿ ಆಗ್ತಾ ಇರುತ್ತೆ. 4 ಜನ ಇರ್ತಾರೆ, ಒಬ್ಬರನ್ನ ಯಾರು ಗಮನಿಸೋದಿಲ್ಲ, ಬಿಟ್ಬಿಟ್ಟಿರ್ತಾರೆ. ಈ ಕತೆ ಮುಗ್ದಿಲ್ಲ, ಇವತ್ತು ಇದೆ. நீங்க ஆண்டோடைய விசுவாச பிள்ளைகளாயிருந்தா உங்க பிள்ளைங்களை நீங்க அப்படி பண்ணாதீங்க. ನೀವು ವಿಶ್ವಾಸಿ ಮಕ್ಕಳಾಗಿದ್ರೆ ನಿಮ್ಮ ಮನೆಯಲ್ಲಿರೋರ ನೀವು ಹಂಗೆ ಮಾಡಬೇಡಿ. ನಿಮ್ಮ ಮನೆಯಲ್ಲಿ 3 ಮಕ್ಕಳಿದ್ರು 4 ಮಕ್ಕಳು ಎಲ್ಲರನ್ನ ಪ್ರೀತಿಸಿ. ಒರ್ತರು ಮೇಲೆ ಪಣ್ಣಿ ಒರ್ತರು ಕೀழே பண்ணாதீங்க. ಒಂದೊಂದು ಮನೆಯಲ್ಲಿ ಅಪ್ಪ ಅಮ್ಮ ಹೇಳೋದು ಕೂಡ ಹಿಂಗೆ ಕೇಳಿದ್ದೀನಿ, ನನಗೆ ದೊಡ್ಡ ಮಗನೇ ಜಾಸ್ತಿ ಇಷ್ಟ. ಅಪ್ಪ ಹೇಳ್ತಾರೆ ನನಗೆ ಚಿಕ್ಕ ಮಗನೇ ಇಷ್ಟ. ಮತ್ತೇನಕ್ಕೆ 2 ಮಕ್ಕಳು ಮಾಡ್ಕೊಂಡ್ರಿ? ಮೊದಲ ಮಗನೇ ಇಟ್ಕೊಂಡಿರ್ಬೇಕಲ್ಲ. ಅದೇನು ಒಂದು ಮಗ ಇಷ್ಟ, ಒಂದು ಮಗ ಇಷ್ಟ ಇಲ್ಲ, ಒಂದು ಮಗಳು ಇಷ್ಟು, ಒಂದು ಮಗನ ಇಷ್ಟ ಇಲ್ಲ. ನಮ್ಮ ಮನೆಯಲ್ಲಿ, ಎಲ್ಲ ಮನೆಯಲ್ಲಿ ಎಲ್ಲರೂ ಈ ಅನುಭವ ಇರ್ತದೆ, ಒಬ್ಬರನ್ನ ಮಾತ್ರ ಜಾಸ್ತಿ ಪ್ರೀತಿ ಮಾಡೋದು. ಖಂಡಿತ ಒಂದೊಂದು ಮಕ್ಕಳು ಮಾಡೋ ಚಟುವಟಿಕೆಯಿಂದ ಅವರ ಚಟುವಟಿಕೆಯನ್ನ ನಾವು ಅಂಗೀಕರಿಸ್ಕೊಳಕ್ಕಾಗಲ್ಲ. ಆದರೆ ಮಕ್ಕಳೇ ಅಲ್ವಾ. ಅವ್ನು ಸೈದ ತಪ್ಪು ಮಾಡಿದ್ರೆ ತಪ್ಪನ್ನು ತಿದ್ದಿಸ್ರಿ, ತಪ್ಪನ್ನು ಸರಿಪಡಿಸ್ರಿ, ತಪ್ಪಿಲ್ಲ. ಆದರೆ ಪ್ರೀತಿ ಎಲ್ರಿಗೂ ಸರಿ ಸಮಾನ. ವಾಟ್ ಎವರ್ ಇಟ್ ಇಸ್. ದೇವ್ರು ನಿಮಗೆ 3 ಮಕ್ಕಳು ಕೊಟ್ಟು, 4 ಮಕ್ಕಳು, 6 ಮಕ್ಕಳು, 5 ಮಕ್ಕಳು ಕೊಟ್ಟಿದ್ರೆ, 2 ಮಕ್ಕಳು ಕೊಟ್ಟಿದ್ರೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನಾವು ಆಶೀರ್ವದಿಸಿ ನಡೆಸಬೇಕು. ಅದನ್ನು ಹೇಳ್ತಾ ಈ ಮನೇಲಿ ಹಂಗಿರ್ಲಿಲ್ಲ. ಚಿಕ್ಕವನು ಮುಖ್ಯವಾಗಿರಲಿಲ್ಲ. 8 ಜನ ಮನೇಲಿದ್ರು. 8 பேர் வீட்டில் இருந்தாலும் 7 பேர் தான் அவங்க அப்பாவுக்கு முக்கியம். இந்த 8வது பையன் முக்கியம் இல்லை. மறந்து போன ஒரு பிள்ளை, ಮರೆತು ಹೋದ ಒಂದು ಮಗ. ಪ್ರೈಸ್ ದಿ ಲಾರ್ಡ್. ಆತನು ಯಾವಾಗಲೂ ಒಂಟಿಯಾಗಿ ಅಡಿವಳಿ ಇರ್ತಾನೆ. ಆ ಕಥೆಯನ್ನು ಓದುವಾಗ ಗೊತ್ತಾಗುತ್ತದೆ, he is no more interested, important in any matter. ಅಂತ ಒಂದು ವ್ಯಕ್ತಿ ಯಾರಿಗೂ ಗೊತ್ತಿಲ್ಲದೆ ತಾನು ದೇವರಲ್ಲಿ ವಿಶ್ವಾಸ ಮಾಡೋನಾಗಿರ್ತಾನೆ, ಆರಾಧಿಸೋನಾಗಿರ್ತಾನೆ. ನಡೆದಿದ್ದೇನು? ದೇವರು ತನ್ನ ಚಿತ್ತವನ್ನು ಅವ್ರ ಮನೆಗೆ ತಗೊಂಡು ಬರ್ತಾರೆ. ಅಪ್ಪ ಬಹಳ ಸಂತೋಷ ಪಟ್ಟರು. ತನ್ನ ಫೇವ್ರೆಟ್ 7 மகனನ್ನು ತಗೊಂಡು ಬಂದು ಮುಳ್ಳೆ ನಿಲ್ಲಿಸ್ತಾರೆ. தனக்கு பிரியமான 7 பிள்ளைங்களையும் கொண்டு வந்து ஒருத்தர் நிக்க பெருமைப்படுத்துக்கிறா. என் பையன் சைஸ் பாத்தீங்களா, ஹைட் பார்த்தீங்களா, மசில்ஸ் எல்லாம் பார்த்தீங்களா எப்படி இருக்கிறான், ಇವನ್ ರಾಜಾவுக்கு ಫಿಟ್. ಅಂದರೆ ರಾಜ ಆಗೋದಕ್ಕೆ ಈ ಥರ ಫಿಟ್ ಅಂತ ಒಬ್ಬೊಬ್ಬರನ್ನ ಒಂದೊಂದು ಥರ ತೊಗೊಂಡು ಬಂದು ನಿಲ್ಸಿರ್ತಾರೆ. ஓதிரோன்னு இருத்தானே 7 பேரில் ஒருத்தர் பயங்கரமாக படிச்சிருக்க மாட்டாரா? நீங்கள் இவர் எடுத்துன்னு போனால் நல்ல புத்தி சொல்லி கொடுப்பாரு, இந்த பையன் ரொம்ப புத்திசாலி பையன் மாதிரி எல்லாரும் சொன்னாங்க. ஒருத்தரை மாத்திரம் மாறுத்தாங்க. ಆಂಡವರವರ ಸಿದ್ಧತೆ வெளிப்படுத்தவே ಇಲ್ಲ. ದೇವ್ರ ಚಂದ ಚಿತ್ತವನ್ನು ಹೇಳಲೇ ಇಲ್ಲ. ದೇವ್ರು ಹೇಳ್ತಾ ಇಲ್ಲ, ತನ್ನ ದಾಸನಂತರ ದೇವ್ರು ಮಾತಾಡ್ತಾ ಇಲ್ಲ. ಆಗ ಇನ್ನು ಯಾರಾದ್ರು ಇದ್ದಾರಾ ಅಂತ ಕೇಳ್ತಾರೆ. ಇನ್ನೊಬ್ಬನಿದ್ದಾನೆ, ಆದರೆ ಅವನು ಮುಖ್ಯ ಇಲ್ಲ. ಅವನು ಕುರುಬನು, ಅಲ್ಲಿ ಕಾಯ್ತಾನೆ. இல்லல்ல, அவனு கற்கொண்டு பண்ணி அந்த அவன் பார்த்தீங்கன்னா அப்படியே ஃப்ரெஷ் ஆகிட்டு வரான்னு பார்த்தீங்கன்னா நாத்தம் எடுத்து ஒரு பழைய ட்ரெஸ்ஸை போட்டுக்குன்னு அவளை பார்த்தாலே இந்த கொளுத்து வேலை செய்யலாம் பார்த்துக்கிறீங்களா, மண்ணுமா சிமெண்ட் வர அந்த மாதிரி தலைமுடி வாராமல் எப்படி இருக்கு? மெய்ப்பனை பார்த்துருக்கீங்களா? நீங்கள் அமெரிக்காவில் இருக்கிற மெய்ப்பர் மாதிரி தான் சூட்டு பூட்டெல்லாம் போட்டுக்கின்னு கவுபாய் மதிக்கிறாரு. நீங்கள் இந்தியாவில் இருக்கிற மெய்ப்பர்லாம் பார்த்தீங்கன்னா, பைபிள் காரன் பார்த்தீங்கன்னா அப்படியே முடிவாரி இருக்க மாட்டான். அது இருக்க இப்படியே வரான். சின்ன பையனா ஒரு தடி எடுத்துக்கின்னு வரலாம். ஏன் எழுதுறது கொத்தா பைபிள்? இவன் தான் நான் தெரிந்து கொண்ட அந்த ராஜா, இவனை ಅಭಿಷೇಕಂ செய் ಎಂದು சொல்லுகிறான். ನಾನು ಆದುಕೊಂಡಂತ ಅರಸ ಇವನನ್ನು ಅಭಿಷೇಕ ಮಾಡುವಂತ. ಏನಾಯ್ತು ಕತೆ ಅಂದ್ರೆ, ಇಲ್ಲಿ ಅಭಿಷೇಕ ಮಾಡಕ್ಕೆ ಬಂದ ದೇವರ ಸೇವಕರು ಸಾಮೇಲೆ ಅವರು ಶಾಕ್ ಆಗಿಬಿಡ್ತಾರೆ. ದೇವರೇ, ಏನಪ್ಪ ಇವನ್ನ ಚೂಸ್ ಮಾಡಿಬಿಟ್ಟಿದ್ದೀರಾ? ಅಂದ ಚಂದ, ಹೈಟು, ವೆಯ್ಟು, ವಯಸ್ಸು ಎಂಥದೂ ಇಲ್ಲ. ದೇವ್ರು ಹೇಳ್ತಾರೆ, ದಿಸ್ ಇಸ್ ದ ಒನ್ ಐ ಹ್ಯಾವ್ ಚೋಸನ್, ಗೋ ಅರೈಸ್ ಅಂಡ್ ಅನಾಯಿಂಟ್ ಹಿಮ್.
ನಾನು ಆದುಕೊಂಡವನು ಇವನೇ, ಹೋಗಿ ಅವನನ್ನು ಅಭಿಷೇಕ ಮಾಡು ಅಂತ ಹೇಳ್ತಾರೆ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ವೇಳೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಓದ್ಕೊಳ್ಬೇಕು ಬೈಬಲ್ ಅಂತ ಹೇಳಿದ್ರೆ 1 ಸಾಮುವೇಲನ ಪುಸ್ತಕ 16ನೇ ಅಧ್ಯಾಯ ನೀವು ಅದನ್ನು ಓದ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. 1 Samuel chapter 16 ನಲ್ಲಿ ಈ ಕಥೆ ಇದೆ, ನೀವು ಅದನ್ನು ಓದ್ಕೊಂಡು ಬರ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಆಗ ದೇವರು ಹೇಳುವಾಗ, ಅಭಿಷೇಕ ಕೊಡುವಾಗ ದಾವೀದನ ಏನ್ ಮಾಡ್ತಾರೆ? ದಾವೀದನ್ ನಂಬ್ತಾರೆ. He trusted God. He believed. அவர் சொல்லலையே என்ன அபிஷேகிக்காதீங்க, நான் ராங் அப்படிலாம் சொல்லலையே, ஒப்பு கொடுத்தார், நம்பினார். ஆண்டவர் அவருக்கு சொன்னார், நான் உன்னை பெரிய ರಾಜವಾಗುವೆನು. ದೇವರು ಹೇಳಿದ್ರು ದಾವೀದನ ಹತ್ರ, ನಾನು ನಿನ್ನ ತುಂಬಾ ದೊಡ್ಡ ಅರಸನಾಗಿ ಮಾಡ್ತೀನಿ ಅಂತ. ಎಷ್ಟು ಕಷ್ಟ ಬಂದ್ರು ದೇವರ ಅಭಿಷೇಕವನ್ನು ನಂಬಿದ್ರು. ಬೈಬಲ್ನಲ್ಲಿ ಎಲ್ಲ ನೀವು ಓದಲ್ಲ ದಾವೀದನ ನೋಡಿ ದೇವರೇ ನನಗೆ ರಾಜ ಅಂತ ಮಿಸ್ಟೇಕ್ ಮಾಡ್ಬಿಟ್ರಂತ. ಹಿ ಟ್ರಸ್ಟೆಡ್ ಗಾಡ್. ದೇವ್ರನ್ನ ನಂಬಿದ್ರು. ನಡೆದಿದ್ದೇನು ಇತಿಹಾಸ ಹೇಳುತ್ತದೆ, ಇಡೀ ಇಸ್ರಾಯೇಲ್ನ ಆಳಿಗೆ ಮಾಡಿದ ಎಲ್ಲ ರಾಜರುಗಳಲ್ಲಿ ದಾವೀದನ ತರ ಒಂದು ರಾಜ ಆಳಿಗೆ ಮಾಡಲಿಲ್ಲ. ಇಸ್ರಾಯೇಲ್ನ ಎಷ್ಟೋ ಜನ ಆಳಿಗೆ ಮಾಡಿದ್ರು, ಆದರೆ ದಾವೀದನ ತರ ಒಂದು ರಾಜ ಆಗಲಿಲ್ಲ. ಯಾಕಂದ್ರೆ ದೇವರು ವಾಗ್ದಾನ ಕೊಟ್ಟಿದ್ರು, ನಾ ನಿನ್ನನ್ನು ಎಲ್ಲಕ್ಕಿಂತ ದೊಡ್ಡ ಅರಸನಾಗಿ ಮಾಡ್ತೀನಿ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಎಷ್ಟು ಕಷ್ಟ ಬಂದ್ರು ಅದನ್ನು ನಂಬಿದ, ಎಷ್ಟು ಹೋರಾಟ ಬಂದ್ರು ಅದನ್ನು ನಂಬಿದ, ಅವನ ಪ್ರಾಣಕ್ಕೆ ಯಾವಾಗಲೂ ಆಪತ್ತಿದ್ರು ಅದನ್ನು ನಂಬಿದ. ಆದ್ರಿಂದ ಏನಾಯ್ತು? ಇಸ್ರೇಲ್ನಲ್ಲೇ ದೊಡ್ಡ ರಾಜನಾಗಿ ಯೇಸು ಕ್ರಿಸ್ತನು ಬರುವುದಕ್ಕೆ ಸಂತಾನವಾಗಿ ಆತನು ಮಾರ್ತಾನೆ. ಯೇಸು ಎಲ್ಲಿ ಹುಟ್ಟಿದ್ರು? ದಾವೀದನ ಊರಲ್ಲಿ. ಯಾವ ವಂಶದಲ್ಲಿ? ದಾವೀದನ ವಂಶದಲ್ಲಿ. ಯಾವ ನಕ್ಷತ್ರ? ದಾವೀದನ ನಕ್ಷತ್ರ. ಹಲ್ಲೆಲೂಯಾ. ಎಷ್ಟು ದೊಡ್ಡ ಮಹಿಮೆ ಪಡಿಸಿ ರಾಜಾದಿ ರಾಜ ಯೇಸುವೆ ಈ ದಾವೀದನ ಒಂದು ವಂಶದಲ್ಲೇ ಬಂದರು. ಹಲ್ಲೆಲೂಯಾ. ಈ ದಾವೀದನ ಎಲ್ಲಿದ್ದ? ಏನಾಗಿದ್ದ? ಸಾಮಾನ್ಯವಾಗಿ ಕಣ್ಣಿಗೆ ಕೂಡ ಕಾಣ್ದ, ಎಲ್ಲಿಗೂ ಇಂಪಾರ್ಟೆಂಟ್ ಇಲ್ಲ, ಎಲ್ಲಿಗೂ ಮುಖ್ಯ ಇಲ್ಲ. ಆದರೆ ಮೇಲೆ ಒಂದು ಕಣ್ಣು ಆತನ ದೃಷ್ಟಿಸಿ ನೋಡಿ ಅವನನ್ನು ಆಶೀರ್ವದಿಸಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ದೇವರ ಚಿತ್ತಕ್ಕೆ ಹೌದು ಅಂತ ಹೇಳ್ದ. ஆண்டவர் சித்தத்துக்கு ஆம் என்று சொன்னான். அவன் வாழ்க்கை மாறிಬಿಟ್ಟது. ಅವರ ಜೀವನ ಚೇಂಜ್ ಆಗಿಬಿಡ್ತು. ದೇವರ ಚಿತ್ತಕ್ಕೆ ಹೌದು ಅಂತ ಹೇಳ್ತಾನೆ. ಇನ್ನೊಬ್ಬರನ್ನ ಹೇಳಿಲ್ಲ ಅಂದ್ರೆ ನಮ್ಮ ಇವತ್ತಿನ ವಾಕ್ಯ ಪೂರ್ತಿ ಆಗಲ್ಲ. ಇನ್ನು ஒருத்தர் நான் சொல்லனா என்னுடைய செய்தி முழுசாகாது, பூர்ணமாகாது. ಇನ್ನೊಬ್ಬರು ಯಾರು ಅಂತ ಹೇಳಿದ್ರೆ ಮರಿಯಾಳ್ ತಾಯಿ. ಪ್ರೈಸ್ ದಿ ಲಾರ್ಡ್. ನಿಮ್ಗೆ ಅನೇಕರಿಗೆ ಮದರ್ ಮೇರಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಅವರ ಇತಿಹಾಸ, ಅವರ ಜೀವನ, ಕಲಾಚಾರ, ಆ ಹಿಂದೆ ಇರುವ ಬ್ಯಾಕ್ ಗ್ರೌಂಡ್ ವಿಷಯಗಳನ್ನ ತಿಳ್ಕೊಳ್ಳುವಾಗ, ಮತ್ತೆ ಬೈಬಲ್ ಥಿಯಾಲಜಿ, ನಾಟ್ ಓನ್ಲಿ ಬಿಬ್ಲಿಕಲ್ ಕಲ್ಚರ್ ಅಂಡ್ ಹಿಸ್ಟ್ರಿ ಬಟ್ ಆಲ್ಸೋ ಬಿಬ್ಲಿಕಲ್ ಥಿಯಾಲಜಿ, ಅಂದರೆ ಬೈಬಲ್ನ ದೈವಶಾಸ್ತ್ರ, ಇವುಗಳನ್ನೆಲ್ಲ ನೋಡುವಾಗ ಮರಿಯಾಳ್ ಮಾಡಿದ ಕಾರ್ಯ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಗುತ್ತೆ. ಸರಿ, ಮರಿಯಾಳನ ಕಥೆಗೆ ಬಂದದಾಗಿದ್ದರೆ, ಮರಿಯಾಳು ಯಾರು ಅಂತ ಹೇಳಿದ್ರೆ, ತಾಳ್ಮೆಗಿಂತ ತಾಳ್ಮೆಯಾದ ಒಂದು ಬಡ ಕುಟುಂಬದಲ್ಲಿದ್ದ சாமானியவாத ಹೆಣ್ಣು. ஒரு சிம்பிள் ஃபேமிலியில, ஒரு ஏழை குடும்பத்தில், ஒரு சாதாரணமாக தாழ்மையான நிலைமையில இருந்த ஒரு குடும்பத்தில் இருந்த ஒரு கன்னிப்பெண். ತುಂಬಾ ಯಂಗ್. that young girl has to take a decision for the whole world. ಒಂದು ಬಾಲ್ಯ ಕನ್ನಿ ಮರಿಯಾಳು ಹೆಣ್ಣು. ಆದರೆ ಆ ಹೆಣ್ಣು ಇಡೀ ಲೋಕಕ್ಕೆ ತೀರ್ಮಾನ ತೆಗಿಬೇಕು. she has to take a decision for the whole world. ಅನೇಕರು ಹೆಣ್ಣಿಂದಲೇ ಪಾಪ ಬಂತು, ஞாபகம் ಇಟ್ಕೊಳ್ಳಿ. ಅದೇ ಹೆಣ್ಣಿಂದಲೇ ಎಲ್ಲರಿಗೂ ರಕ್ಷಣೆಯನ್ನು ಬಂತು. பெண்ணால பாவம் வந்ததுன்னு சொல்றது அது முழு சத்தியம் இல்லை. ಫಸ್ಟ್ ಆಫ್ ಆಲ್ ಅದು ಪೂರ್ಣ ಸತ್ಯ ಇಲ್ಲ, ಅದು ಆಮೇಲೆ. ಆದರೆ ಹೆಣ್ಣಿಂದ ಅಲ್ಲ, ಅದೇ ಇನ್ನೊಂದು ಹೆಣ್ಣಿಂದಲೇ ಇಡೀ ಲೋಕಕ್ಕೆ, ಈಗ ನಿಮಗೆ, ನಮಗೆ, ಇಡೀ ಸರ್ವ ಜನರಿಗೆ ರಕ್ಷಣೆ ಬಂತು. ಹಾಗಾದ್ರೆ ಆ ಹೆಣ್ಣು ಬಗ್ಗೆ ನಾವು ನೋಡೋದಾಗಿದ್ರೆ, ಅವ್ರಿಗೆ ಹೊಗಳಿಲ್ಲ, ಹೆಸರಿಲ್ಲ, ನೋ ಫೇಮ್. ಮರಿಯಾಳ್ ತಾಯಿ ನೋಡಿದ್ರೆ ಫೇಮಸ್ ಇಲ್ಲ. ಅವರು ಫೇಮಸ್ಗೆ ಒಂದು ಪವರ್ ಇದೆ. ನಾನು ನಿಮ್ಗೆ ಹೇಳ್ಬೇಕಾದನ್ನ, ಫೇಮಸ್ಗೆ ಒಂದು ಪವರ್ ಇದೆ. ನಿಮ್ಗೆ ಹೇಳ್ಬೇಕಾ? ಈ ಫೇಮಸ್ಗೆ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ, ಸುಮ್ಮನೆ ಒಂದು ಟೀ ಶರ್ಟ್ ಮೇಲೆ ಅವರು ಸೈನ್ ಆಗ್ಬಿಟ್ರೆ ಅದನ್ನು 1000 ಲಕ್ಷಾಂತರ ರೂಪಾಯಿ ಆಗ್ಬಿಡುತ್ತೆ. ಇನ್ನೂ ಜಾಸ್ತಿ ಓವರ್ ಫೇಮ್ ಆಗಿದ್ರೆ ಮ್ಯೂಸಿಯಂ ಅಲ್ಲಿ ಇಟ್ಬಿಡ್ತಾರೆ. ಅದನ್ನು ಫೇಮಸ್ಗೆ ಒಂದು ಪವರ್ ಇದೆ. ಸುಮ್ಮನೆನಾ ಎಲ್ಲ ಫೇಮಸ್ ಆಗಬೇಕು, ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾರದು, ಹೇಳ್ತಾರ ಇಲ್ವಾ? ಏನಕ್ಕೆ ಲೈಕ್ ಮಾಡಬೇಕು? ಸ್ವಲ್ಪ ಆದರೂ ಫೇಮಸ್ ಆಗ್ಬಿಡ್ತೀರಾ? கொஞ்சமாவது அட்லீஸ்ட் இந்த சிலருக்கு அது நான் ஏன் சொல்லணும், உங்களை எல்லாருக்கும் புரியும். ஒவ்வொரு அண்ணன் கூட கேள்வி, ನೀವು ಯಾಕೆ ಇನ್ನೂ ಫೇಮಸ್ ಆಗಿಲ್ಲ? ಫೇಮಸ್ ಪ್ರತಿಯೊಬ್ಬರಿಗೆ ಫೇಮಸ್. ಸೊ ಮರಿಯಾಳ್ ತಾಯಿನವ್ರು ನೋ ಫೇಮ್, ಅವ್ರಿಗೆ ಯಾವ ಫೇಮಸ್ ಇಲ್ಲ. ಫೇಮ್ ಆಗೋದು ಮಾತ್ರ, ನೋ ಪವರ್. ನೋ ಪವರ್, ಶಕ್ತಿ ಏನಿಲ್ಲ ಅವ್ರಿಗೆ. ಸಾಮಾನ್ಯವಾದ ಒಂದು ಶಕ್ತಿ ಇಲ್ಲದ ಕುಟುಂಬ. ಈಗ ನಿಮ್ಮಲ್ಲಿ ಸ್ವಲ್ಪ ಜನ ಬಂದಿಲ್ಲ, ಸೊಸೈಟಿಯಲ್ಲಿ ನಿಮ್ಗೆ ಯಾವ ಪವರು ಇಲ್ಲ, ಸಮುದಾಯದಲ್ಲಿ ಎಂದ ಪವரும் ಇಲ್ಲ. அந்த மாதிரி ஒரு பவரே இல்லாதவங்க, ஒரு பேரே இல்லாதவங்க. ನೆಕ್ಸ್ಟ್ ನೋಡಿದ್ರೆ ನೋ ಇನ್ಫ್ಲುಯೆನ್ಸ್, ಯಾವ ದೊಡ್ಡ ವ್ಯಕ್ತಿ ಜೊತೆಗೆ ಲಿಂಕ್ ಇಲ್ಲ. ಒಬ್ಬೊಬ್ಬರಿಗೆ ಅಟ್ಲೀಸ್ಟ್ ಚಿಕ್ಕವರಾಗಿದ್ದು ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ. ಮರಿಯಾಳ್ ತಾಯಿಗೆ ಆ ತರ ಯಾವ್ದು ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಇರಲಿಲ್ಲ. ಅವ್ರ ಹತ್ರ ಇದ್ದಿದ್ದು ಇಷ್ಟು ಮಾತ್ರ. ಅದು ಏನು ಅಂದ್ರೆ ಬರೀ ವಿಶ್ವಾಸ. ಒನ್ಲಿ ಫೇತ್. ಫೇಮ್ ಇಲ್ಲ, ಪವರ್ ಇಲ್ಲ, ಇನ್ಫ್ಲುಯೆನ್ಸ್ ಇಲ್ಲ. ಅವ್ರ ಹತ್ರ ಇದ್ದಿದ್ದು ಒಂದೇ ಒಂದು ವಿಶ್ವಾಸ. ನೀವು ತಿಳ್ಕೊಳ್ತೀರಾ?
விசுவாசம் இல்ல ಅಂದ್ರೆ ದೇವರು ಮರಿಯಾಳ್ ತಾಯಿನ ಆದುಕೊಂಡಿರ್ತಾರ? விசுவாசம் இல்லாமல் ஆண்டவர் தேர்ந்தெடுத்திருப்பாரா? விசுவாசத்தின் தேவன் விசுவாசம் இல்லாத ஒரு ಗರ್ಭத்தில் பிறந்திருப்பாரா? ವಿಶ್ವಾಸಂ நிறைந்தவர்களா இருந்தார்கள். ನಾನು ನಿಮಗೆ ಎನ್ಕರೇಜ್ ಮಾಡ್ತೀನಿ ದೇವ್ರ ಮಕ್ಕಳೇ, ನೀವು ಎಷ್ಟು ಬಡವರಾಗಿದ್ದರು, ನೀನು ಎಷ್ಟು ಸಾಮಾನ್ಯವಾಗಿದ್ದರು, ಎಷ್ಟೇ ಸಿಂಪಲ್ ಅಂಡ್ ಆರ್ಡಿನರಿ ಆಗಿದ್ದರು, ಫೇತ್ ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕಂತ ನಿಮ್ಮನ್ನ ಎನ್ಕರೇಜ್ ಮಾಡ್ತೀನಿ. ஹல்லேலூயா. நீங்க எவ்வளவு ஆர்டினரியா இருந்தாலும், எவ்வளவு நீங்க யாருக்கும் தெரியாத ஒரு சாதாரண மனுஷனா இருந்தாலும் ஆண்டவர் மேல் விசுவாசம் உள்ளவர்களாக இருங்க. Be a person of faith because the heaven seeking for the people of faith. ಯಾಕಂದ್ರೆ ಪರಲೋಕ ವಿಶ್ವಾಸವುಳ್ಳ ಜನರನ್ನು ಹುಡುಕುತ್ತಾ ಇದೆ. Hallelujah. When there are 7 powerful sons in the sons, but the heaven is seeking someone who has the faith in the living God. ದೇವರ ಜೀವವುಳ್ಳ ವಿಶ್ವಾಸವನ್ನು ನಂಬುವವನ್ನ ಪರಲೋಕ ಹುಡುಕುತ್ತಾ ಇದೆ ಎಂಬುದನ್ನು ನಾವೆಲ್ಲರೂ ನೆನಪು ಮಾಡಿಕೊಳ್ಳೋಣ. Hallelujah. 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 We worship the Lord God who honors the faith of his people. Oh, we worship you, we glorify you, Lord. Oh, நன்றி 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 ஆண்டவரே, நன்றி தகப்பனே, நன்றி தகப்பனே. Praise the Lord. Hallelujah. ಎಲ್ಲರೂ ಮನೇಲಿ ಹೋಗಿ ಈ ಲೂಕಾವಿನ 1ನೇ ಅಧ್ಯಾಯದಲ್ಲಿ ಮರಿಯಾಳ್ ತಾಯಿ ಹಾಡು ಹಾಡ್ತಾರೆ. ಆ ಹಾಡನ್ನು ಧ್ಯಾನ ಮಾಡಿ. வீட்டுக்கு போய் மரியாள் தாய் ஒரு பாட்டு பாடுறாங்க. ஆண்டவருடைய காபிரியல் தூதல் பேசிட்டு போன பிறகு என்ன பாடுறாங்க நீங்க கவனிச்சு பாருங்க. ஆண்டவரೇ, இந்த ಏಳಕ್ಕೆ இவ்வளவு பெரிய ಭಾಗ್ಯಂ ತಂದಿರೆ, ಈ ಬಡವನಿಗೆ ಇಷ್ಟು ದೊಡ್ಡ ಸೌಭಾಗ್ಯ ನೀ ಕೊಟ್ಟೆಯಲ್ಲ ದೇವರೇ. ಐಶ್ವರ್ಯವಂತನ ತಲ್ಲಿ ದರಿದ್ರರಾಗಿರ ನಮ್ಮನ್ನು ಆದುಕೊಂಡೆಯಲ್ಲ, ನಾನು ಹೇಗೆ ಸ್ತೋತ್ರ ಮಾಡ್ಲಿ. ಹಲ್ಲೆಲೂಯಾ. ಅಣ್ಣ ಆಡಿದ ಹಾಡನ್ನು ಹಾಗೇ ಮರಿಯಾಳ್ ತಾಯಿ ಹಾಡ್ತಾರೆ. ಅಣ್ಣಾಲ್ ಪಾಡಿನ ಪಾಟೈ ಮರಿಯಾಳ್ ತಾಯಿ ಪಾಡುகிறார்கள். ಹಲ್ಲೆಲೂಯಾ. ಇಷ್ಟು ಆಗಿದ್ದಕ್ಕೆ ಕಾರಣ ಏನು ಗೊತ್ತಾ? ಸ್ಟಾರ್ಟಿಂಗ್ ಒಂದು ವಚನ ಓದಕ್ಕೆ ಕೇಳ್ದೆ ನಾನು ನಿಮ್ಮನ್ನ. ಏನು ವಚನ ಅದು? லூக்காவின் புஸ்தக 1ನೇ அத்தியாய வசனம் 38. ஆரம்பத்தில் ஒரு வசனத்தை நான் படிக்க சொன்னேன். அந்த வசனத்துக்கு கொண்டு வரதுக்கு தான் இவ்வளவு செய்திகள். ಆ ವಚನಕ್ಕೆ ತಗೊಂಡು ಬರೋದಕ್ಕೇನೆ ಈ ವಾಕ್ಯ. ಲೂಕಾವಿನ ಪುಸ್ತಕ 1ನೇ ಅಧ್ಯಾಯ ವಚನ 38. ಏನಾಯ್ತು ಗೊತ್ತಾ? ಅವರು ಹೇಳಿದ ಆ ಮಾತು ಇದೋ. ಅದಕ್ಕಂತ ಹೋಗಿ ಮರಿಯಾಳ್ ತಾಯಿನ ಪೂಜೆ ಮಾಡಕ್ಕೆ ಹೋಗ್ಬಿಡ್ಬೇಡಿ. ಇಲ್ಲ ரொம்ப ಎಮೋಷನಲ್ ಆಯ್ತು ನೀಗೆಲ್ಲ போய் ಮರಿಯಾಳ್ ತಾಯಿ ಪೂಜೆ ಕೊಂಡು. ಮರಿಯಾಳ್ ತಾಯಿ நம்மெல்லருக்கும் தாய், டவுட் வேடா. சாரா நமக்கு தாயா இருக்கும் போது ಯೇಸುವಿನ ತಾಯಿ ನಮಗೆ ತಾಯಾ இருக்க முடியாதா? ಸಾರಾಳು ನಮಗೆ ತಾಯಿಯಾಗಿದ್ದಾರೆ ಅಂತ ಪೇತ್ರ ಹೇಳ್ತಾನೆ. ಹಾಗಾದ್ರೆ ಯೇಸುವಿನ ತಾಯಿ ನಮಗೆ ತಾಯಿ ಇಲ್ವಾ? ನಮಗೆ ಕರ್ತನನ್ನೇ ಕೊಟ್ಟತ್ತ. ಸೊ ಮರಿಯಾಳ್ ನಮಗೆ ತಾಯಿನೇ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ನಮಗೆ ದೇವರಿಲ್ಲ. ಆದರೆ ದೇವರ ತಾಯಿ, ದೇವರಿಗೆ ಜನ್ಮ ಕೊಟ್ಟ ತಾಯಿ. ನಾನು ಹೇಳ್ತಾ ಇಲ್ಲ கடவுளுடைய தாய் என்று வேதமே சொல்லுகிறது. ನಾನು ಹೇಳ್ತಾ ಇಲ್ಲ, ಅದು ಬೈಬಲ್ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಬನ್ನಿ ಓದೋಣ. ಲೂಕಾವಿನ ಪುಸ್ತಕ 1ನೇ ಅಧ್ಯಾಯ ವಚನ 43. ಪ್ರೈಸ್ ದಿ ಲಾರ್ಡ್. லூக்காவின் புஸ்தகம் 1வது அதிகாரம். ಪ್ರೈಸ್ ದಿ ಲಾರ್ಡ್. ஹalleluya. என் ஆண்டவருடைய தாயார், வேதம் சொல்லுது இல்லையா? we respect, we honor, we love Mother Mary, but we worship only Jesus Christ. ಯೇಸುವಿನ ಮರಿಯಾಳ್ ತಾಯಿಯನ್ನ ನಾವು ಸನ್ಮಾನಿಸ್ತೀವಿ, ಪ್ರೀತಿಸ್ತೀವಿ. ಆಕೆ ತರ ದೊಡ್ಡ ಪ್ರವಾದಿ ಇಲ್ಲ, ಅವರ ತರ ಒಂದು ದೊಡ್ಡ ಭಾಗ್ಯವಂತಳು ಇಲ್ಲ, ಅವರ ತರ ಒಂದು ದೊಡ್ಡ ಪರಿಶುದ್ಧರನ್ನ ನಾವು ನೋಡೋಕ್ಕಾಗಲ್ಲ. ಆದರೂ ಅವರು ನಮಗೆ ದೇವರಿಲ್ಲ, ದೇವರು ಒಬ್ಬನೇ. ಪ್ರೈಸ್ ದಿ ಲಾರ್ಡ್. ದೇವರು ಕರ್ತನಾದ ಯೇಸು ಕ್ರಿಸ್ತನು. ಹಾಗಾದ್ರೆ ನಾವು ಎಷ್ಟು ದೊಡ್ಡವರು ಆಗ್ತಾರಂತ ಹೇಳಿದ್ರೆ ಮರಿಯಾಳು, ನಾನು ಹೇಳಿದ್ ನಿಮ್ಗೆ ಅರ್ಥ ಆಗುತ್ತಾ? ಭಾಷೆ ಅರ್ಥ ಆಗುತ್ತಾ? நான் பேசுகிற லாங்குவேஜ் புரியுதா உங்களுக்கு? கடவுளுக்கு தாயா மாறிடுறாங்க. அது எவ்வளோ பெரிய ஒரு பதவி தெரியுமா? ಎಷ್ಟು ದೊಡ್ಡ ವಿಷಯ ಗೊತ್ತಾ? ದೇವರಿಗೆ ಅವರು ತಾಯಿ ಆಗ್ತಾಳೆ. ದೇವ್ರನ್ನ ಎತ್ತಿ ಸಾಕಿಸಿ ಮಡಿಲಲ್ಲಿ ಹಾಕಿ ಬೆಳೆಸ್ಬೇಕು ಅಂದ್ರೆ ಎಷ್ಟು ದೊಡ್ಡ ಆಶೀರ್ವಾದ அது. ஹல்லேலூயா. கடவுள் வானத்தையும் பூமியும் படைத்த கடவுள் ஒரு தாயின் மடியிலே தவழ்கிறார் என்றால் எவ்வளவு பெரிய ಭಾಗ್ಯಂ ಅದು, ಎತ್ತರ பெரிய ಬ್ಲೆಸ್ಸಿಂಗ್ ಅದು. ஹல்லேலூயா. ಅಷ್ಟೊಂದು ಸುಂದರವಾಗಿ ಬೆಳೆಸ್ತಾರೆ. ಅನೇಕ ಬಾರಿ ಮರಿಯಾಳ್ ತಾಯಿಗೆ ಯೇಸು ಮಾತಾಡೋದಲ್ಲ ಅರ್ಥನೇ ಆಗಲ್ಲ. ಯೇಸು ಮಾತಾಡೋದು ಅರ್ಥ ಆಗಲ್ಲ, ಯೇಸು ವಿಷಯಗಳು ಅರ್ಥ ಆಗಲ್ಲ ಅವ್ರಿಗೆ. ಆದರೆ ಮುದ್ದಿಯಿಂದ ಪ್ರೀತಿಯಿಂದ. ಆದರೆ ಸೈಮೋನ್ ಹೇಳ್ಬಿಡ್ತಾರೆ, ಮಗುವಾಗಿರುವಾಗ ಹೇಳ್ಬಿಡ್ತಾರೆ, ಅಮ್ಮ ಒಂದು ದಿನ ಈ ಮಗು ನಿಮಿತ್ತ ನಿನ್ನ ಹೃದಯದಲ್ಲಿ ಒಂದು ಖಡ್ಗ ಹೋಗುತ್ತದೆ. ಸೊಲ್ಲಿರ ಸೈಮನ್ ಚಿಕ್ಕ ಮಗುವಾಗಿರುವಾಗಲೇ ಹೇಳ್ಬಿಡ್ತಾರೆ, ಒಂದು ದಿನ ಈ ಮಗನ ನಿಮಿತ್ತ ನಿನ್ನ ಹೃದಯ ಒಡೆದು ಹೋಗ್ಬಿಡುತ್ತಾನೆ. ಅವ್ರು ಮಾತಾಡ್ತಾ ಇರೋದು ಕಲ್ವಾರಿ ಶಿಲುವೆಯನ್ನ. ஒரு நாள் உன் இருதயம் உடைந்து போய்விடும், ஒரு கத்தி உனக்குள்ள பாயும் என்று சொன்னார். அப்போ அர்த்தம் என்ன? இயேசு மரிக்கும் போது அந்த தாய் உள்ளவும் கத்தியால் குத்தப்பட்டது. அவ்வளவு வேதனை. பிரைஸ் தி லார்ட். இதெல்லாம் யோசித்த ஆண்டவர் தான் தனியாக தன் தாயை விடாமல் தன் சீஷரின் கையிலே என் தாயை பார்த்துக்கொள், இவள் உன் தாய் என்று கொடுத்து விட்டார். பிரைஸ் தி லார்ட். ஹல்லேலூயா. இப்படி பாசத்தின்
தெய்வத்தின் பிள்ளைகள் நாம் வெறுப்பில் வாழக்கூடாது. ಈ ಥರ ಪ್ರೀತಿಯ ದೇವರನ್ನು ಪೂಜಿಸುವ ನಾವು ಈ ಅಗೆತನ, ವೈರಾಗ್ಯ, ಕಹಿ, ವಿರೋಧ, கோப்பதில் நாம் பதுக்கப்பாரு இல்லையா? இவ்வளோ பெரிய அன்பு குடும்பம். இந்த அன்பு குடும்பத்தில் நம்ம கோவம் சம்டைம்ஸ் ಟಯರ್ಡ್ ಆಗಿಬಿಟ್ಟು ನಮ್ಮ ಬಲಹೀನದಲ್ಲಿ ನಾವು ಕೋಪ ಮಾಡುವಾಗ ವಿ ಫೀಲ್ ಫ್ರಸ್ಟ್ರೇಟೆಡ್ ಇನ್ ಸ್ಪಿರಿಟ್. ವೈ ಆಮ್ ಐ ಸೋ ಆಂಗ್ರಿ? ಗಾಡ್ ಹೆಲ್ಪ್ ಮೀ ಜೀಸಸ್. ಓ ಲವ್ ಆಫ್ ಸ್ಪಿರಿಟ್. ಆತ್ಮನ ಪ್ರೀತಿ ನನ್ನನ್ನು ಆವರಿಸ್ಕೊಳ್ಳಲಿ. ದ್ವೇಷ ಒಳಗೆ ಕೂಡದಂತೆ ದೇವರೇ, ಅನೇಕ ಬಾರಿ ಹೇಳ್ತೀನಿ, ಅಪ್ಪ ನಾನು ನಿನ್ನ ಮಗಪ್ಪ, ನನಗೆ ಆ ಥರ ಎಲ್ಲ ಬೇಡಪ್ಪ ಅಂತ ಪ್ರೇಯರ್ ಮಾಡ್ತೀನಿ. ನಾನು ಇರೋದನ್ನ ಹಂಗೆ ಹೇಳ್ತೀನಿ, ನೆಗೆಟಿವ್ ಆಗಿದ್ರು ಹೇಳ್ತೀನಿ. ನಿಮಗೂ ಕೂಡ ಒಂದು ವೇಳೆ ಕೋಪ ಹಂಗೆ ಬಂದರೆ, ದೇವರೇ ನಾನು ನಿನ್ನ ಮಗ, ನಿನ್ನ ಮಗಳು, ನನಗೆ ಬೇಡ ಆ ಥರ ಎಲ್ಲ ಯೋಚನೆ, எனக்கு அந்த மாதிரி யோசனைகள் வேண்டாம் ஆண்டவரே ரட்சியும். பிரைஸ் தி லார்ட். என்ன நடந்தது பாருங்க. இவ்வளோ பெரிய தாயாக அவர் மாறுவதற்கு காரணம் என்ன? ஆண்டவருக்கு சொன்ன ஒரு பதில், உம் வார்த்தையின்படியே எனக்கு ஆகட்டும். ஹல்லேலூயா. இந்த எல்லாம் நான் சொல்ல ಅತ್ತನೆ பேர்கிட்ட ஒரೇ ஒரு விஷயத்தை தான் நீங்க பாக்குறீங்க. ನಾನು ಹೇಳಿದ ಎಲ್ಲ ವ್ಯಕ್ತಿಯಲ್ಲಿ ಒಂದು ವಿಷಯ ನೋಡ್ತಾ ಇದ್ದೀರಾ, ಇವರೆಲ್ಲರೂ ದೇವರ ಚಿತ್ತಕ್ಕೆ ಹೌದು ಅಂತ ಹೇಳಿದ್ದರು. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. ಲಾಸ್ಟ್ ಆಗಿ ಒಂದು ವ್ಯಕ್ತಿ ಇದ್ದಾರೆ, ಅವರು ನೀವೇ. ಕடைசியா இருக்கிறது நீங்க தான். ದೇವ್ರ ಚಿತ್ತಕ್ಕೆ ನೀವೇನು ಹೇಳುವಿರಿ? ಈಗ ನಿಮ್ಮ ಸಿಚುವೇಶನ್ ಯಾವ ತರ ಇದ್ದರು, ನಿಮ್ಮ ಸಂದರ್ಭ, ನಿಮ್ಮ ಒಂದು ಸುತ್ತಿರುವ ವಿಷಯ ಯಾವ ತರ ಇದ್ದರು, ನಿನ್ನ ಬಲಹೀನ ಏನೇ ಆಗಿದ್ದರು, உங்களுடைய பலவீனம் எதுவா இருந்தாலும், இப்போது உங்க வாழ்க்கையில என்ன பெருங்காற்று வீசிக்கொண்டிருந்தாலும், ஆண்டவருடைய சித்தத்துக்கு எஸ்ன்னு சொன்னீங்கன்னா இன்னைக்கு உங்க வாழ்க்கையில ஒரு புதிய ஆரம்பம் தொடங்கும். ದೇವರ ಚಿತ್ತಕ್ಕೆ ಎಸ್. ದೇವರೇ, ನನ್ನ ಲೈಫಲ್ಲಿ ನೀನು ಏನು ಇಟ್ಟಿದ್ದೀರೋ ಅದಕ್ಕೆ ನಾನು ಒಪ್ಪಿಸಿ ಕೊಡ್ತೇನೆ. ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ಆಗಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. ಬರೀ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಬರೀ ಡೈರಿನಲ್ಲಿ 0 ಅಂತ ಬರೀತಾ ಇದ್ದೆ. ಬಿಕಾಸ್ ಐ ಹೇಟೆಡ್ ಮೈ ಲೈಫ್ ಲೈಕ್ ಎನಿಥಿಂಗ್. ನನ್ನ ಜೀವನ ನನಗೆ ಇಷ್ಟನೇ ಆಗಲಿಲ್ಲ. ಐ ಹೇಟೆಡ್ ಸೋ ಮಚ್ ಮೈ ಲೈಫ್. ಆದರೆ ಒಂದು ದಿನ ಒಂದು ಪ್ರಾರ್ಥನೆಯಲ್ಲಿ ಚಿಕ್ಕ ಹುಡುಗನಾಗಿದ್ದಾಗ ನಾನು ದೇವರಿಗೆ ಹೇಳಿದೆ, ಎಸ್ ಗಾಡ್, ಎಸ್ ಗಾಡ್, ಇನ್ಮೇಲೆ ನಾನು ಬಾಳಿದ್ರೆ ನಿನಗಾಗಿ ಮಾತ್ರ ಅಂತ. ಎಸ್, ಆವತ್ತು ಸ್ಟಾರ್ಟ್ ಆಯಿತು ನನ್ನ ಜೀವನದ ಒಂದು ಚೇಂಜಸ್. ನೋ ಮೋರ್ ಐ ರೈಟ್ ಝೀರೋಸ್ ಇನ್ ಮೈ ಡೈರೀಸ್. ಆವತ್ತಿನ ತಗೊಂಡು ಇದುವರೆಗೆ ನಾನು 0 ಬರೆಯಲ್ಲ. ಹಲ್ಲೇಲೂಯಾ. ಐ ಸೆಡ್ ಎಸ್. ದೇವರು ನಮ್ಮ ಹತ್ರ ಮಾತಾಡ್ತಾ ಇರುವ ಕಾರ್ಯಗಳಿಗೆ ಎಸ್ ಅಂತ ಹೇಳಿದ್ರೆ ನಾವು ಚೇಂಜ್ ಆಗ್ತೀವಿ. ದೇವರು ಏನು ಮಾಡ್ತಾರೋ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ. மத்தொன்று சாரி ಹೇಳ್ತೀನಿ, தேவர் ஏன் மாட்டாரோ அதன்னை மாட்டேன் ಅಂತ ಹೇಳ್ತಾರೆ. தேவன் எதை செய்கிறாரோ அதை தான் செய்வேன் என்று நமக்கு சொல்வார். செய்யாத ஒன்றை செய்வேன் என்று அவர் சொல்லவதில்லை. ದೇಶದಲ್ಲಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಕರ್ತ ಅದನ್ನು ನೆರವೇರಿಸ್ತಾ ಇದ್ದಾನೆ. ಒಂದು ದಿನ ಪ್ರೇಯರ್ ಮಾಡಿದೆ, ದೇವರೇ ದೇಶದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಇನ್ನೂ ಇಲ್ಲಿದ್ದೀನಿ ಅಂತ ಹೇಳಿದೆ. ಕಣ್ ತೆರೆದು ನೋಡು, ನೀನು ಎಲ್ಲಿಂದ ಪ್ರಾರಂಭದ ಅಲ್ಲಿಲ್ಲ, ನಿನ್ನನ್ನು ಬೇರೆ ಕಡೆಗೆ ನೋಡಿದೆ. ನಾನು ಹುಟ್ಟಿದ ಬೆಳೆದ ಸ್ಥಳದಲ್ಲಿಲ್ಲ, ದೇವ್ರು ನನ್ನ ಬೇರೆ ಸ್ಥಳದಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದಾರೆ. is already taken up. Remove me from where I was. ಕರ್ತ ನಾನು ಹೇಳಿಬಿಟ್ಟು ಚೇಂಜ್ ಆಗಲ್ಲ. ಆತನಿಗೆ ಎಸ್ ಅಂತ ಹೇಳಿದರೆ ಖಂಡಿತವಾಗಿ ನಿಮ್ಮ ಎಸ್ ಅನ್ನ ಕರ್ತ ಒಂದು ಹಿಸ್ಟ್ರಿಯಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ದೇವರು ಇವತ್ತು ಕರೀತಾ ಇದ್ದಾರೆ, ಇನ್ನು ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಇನ್ನು ಯಾರಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ? ಒಪ್ಪಿಸಿ ಕೊಡಿರಿ ನಿಮ್ಮನ್ನ. ಕರ್ತನಾದ ದೇವರು ಯೇಸು ಕ್ರಿಸ್ತ ನಿಮ್ಮನ್ನು ಕರೀತಾ ಇದ್ದಾನೆ. ಒಂದು ಬಾರಿ ನಾವು ಯಾರಾದರೂ ದೇವರಿಗೆ ವಿಧೇಯತರಾದರೆ ನಮ್ಮ ಭವಿಷ್ಯ ಬದಲಾವಣೆ ಆಗುತ್ತೆ. கர்த்தருக்கு கீழ்ப்படிந்தால் எதிர்காலம் மாறும். மறுபடியும் சொல்லுகிறேன், கர்த்தருக்கு கீழ்ப்படிந்தால் எதிர்காலம் மாறும். பிரைஸ் தி லார்ಡ್. ಕರ್ತನಿಗೆ ವಿಧೇಯತರಾದರೆ ಭವಿಷ್ಯ ಚೇಂಜ್ ಆಗುತ್ತೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಹಿಸ್ಟ್ರಿ ಚೇಂಜ್ ಆಗಬೇಕು, ಹೊಸ ಭವಿಷ್ಯ ಸೃಷ್ಟಿ ಆಗಬೇಕಂದ್ರೆ ಮಾಡತಕ್ಕದ್ದು ಒಂದೇ ಒಂದು, ಸೇ ಎಸ್ ಟು ಗಾಡ್ಸ್ ವಿಲ್. ದೇವ್ರ ಚಿತ್ತಕ್ಕೆ ಹೌದು ಅಂತ ಹೇಳಿರಿ. ஆண்டவர் சித்தத்துக்கு ஆம் என்று சொல்லுங்க. பிரைஸ் தி லார்ட். ஹalleluya. முடிக்கிறதுக்கு முன்னால ஒரு காரியத்தை உங்களுக்கு நான் சொல்ல விருப்பப்படுகிறேன். ನಮ್ಮೆಲ್ಲರಿಗೆ ಅರ್ಥ ಆಗಲಿ. ಒಂದು ವ್ಯಕ್ತಿ ಇದ್ದರು, ಅವ್ರಿಗೆ ಸಡನ್ ಆಗಿ ಕಣ್ಣು ಕಾಣದೇ ಹೋಗ್ಬಿಡ್ತು. ಈ ಲಾಸ್ಟ್ ಇಸ್ ಸೈಟ್, ಕಣ್ಣು ಕಾಣ್ತಾ ಇಲ್ಲ. ಸೊ ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದರು. ಅವರು ವೈದ್ಯರು, ಕ್ಲೋಸ್ ಫ್ರೆಂಡ್ ಹೂ ವಾಸ್ ಒಂದು ಮೆಡಿಸಿನ್ ಪ್ರಾಕ್ಟೀಸ್ ಮಾಡುವಂಥ ಒಂದು ಡಾಕ್ಟರ್ ಆಗಿದ್ದರು. ಆಗ ಅವ್ರ ಹತ್ರ ಹೇಳ್ತಾರೆ, ಸಡನ್ ಆಗಿ ನನಗೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಏನು ನೋಡಪ್ಪ ಅಂತ ಹೇಳಿದ್ರು. ಅವ್ರು ಏನು ಮಾಡಿದ್ರು, ಅವ್ರಿಗೆ ಔಷಧಿಗಳನ್ನ ಕೊಟ್ಟು 4 ದಿವಸ ಸರಿಯಾಗಿ ಇದನ್ನು ಫಾಲೋ ಮಾಡು, ಸರಿಯಾಗುತ್ತೆ ಅಂತ ಹೇಳಿದ್ರು. ಅವರು ಹೋಗಿ ಏನು ಮಾಡಿದ್ರು, ಅವ್ರ ಫ್ರೆಂಡ್ ಡಾಕ್ಟರ್ ಕೊಟ್ಟಂಥ ಮೆಡಿಸನ್ನ ತಗೊಂಡೋಗಿ ಸರಿಯಾಗಿ 4 ದಿನ ಅವ್ರು ಹೆಂಗೆ ಹೇಳಿದ್ರು ಅದೇ ಥರ ಫಾಲೋ ಮಾಡಿದ್ರು. ಅವರ ಕಣ್ಣು ಸರಿಯಾಗಿಬಿಡ್ತು. ಆದರೆ ಪ್ರಾಬ್ಲಮ್ ಒಂದಾಯಿತು, ಅವ್ರಿಗೆ ಜ್ಞಾಪಕ ಶಕ್ತಿ ಹೋಗ್ಬಿಡ್ತು. ಕಣ್ಣು ಸರಿಯಾಗಿಬಿಡ್ತು 4 ದಿವಸದಲ್ಲಿ, ಆದರೆ ಜ್ಞಾಪಕ ಶಕ್ತಿ ಹೋಗ್ಬಿಡ್ತು. ಸರಿಯಾಗಿ ಯಾವುದು ಜ್ಞಾಪಕ ಬರ್ತಾ ಇಲ್ಲ. ಆಗ ಅವ್ರ ಫ್ರೆಂಡ್ ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ಅಪ್ಪ ನೀನು ಹೇಳ್ತಾರೆ ನಾನೆಲ್ಲ ತಗೊಂಡೆ, ಕಣ್ಣು ನನಗೆ ಕಾಣ್ತಾ ಇದೆ ಈಗ, ಆದರೆ ಜ್ಞಾಪಕ ಶಕ್ತಿ ಸರಿಯಾಗಿ ಬರ್ತಾ ಇಲ್ವಲ್ಲ, ಅದೇನು ನನಗೆ ಜ್ಞಾಪಕ ಬರ್ತಾ ಇಲ್ಲ. ಹೌದಾ ಅಂತ ಹೇಳಿ ಸ್ವಲ್ಪ ಎಲ್ಲ ನೋಡ್ಕೊಂಡ್ಬಿಟ್ಟು ಅವ್ರ ಫ್ರೆಂಡ್ ಏನು ಮಾಡ್ತಾರೆ, ಅವ್ರ ಜ್ಞಾಪಕ ಶಕ್ತಿಗೂ ಬೇಕಾಗಿರೋ ಮೆಡಿಸನ್ ಕೊಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಕರೆಕ್ಟಾಗಿ ಅವ್ರು ಹೇಳಿದ ರೀತಿಯಲ್ಲಿ ಆ ಮೆಡಿಸಿನ್ ತಗೊಂಡು ಹೋಗ್ತಾರೆ. ಈಗ ಅವ್ರಿಗೆ ಜ್ಞಾಪಕ ಶಕ್ತಿ ವಾಪಸ್ ಬಂದುಬಿಡುತ್ತೆ.
ತೊಂದರೆ ಏನಾಯ್ತಂದರೆ ಅವ್ರಿಗೆ ಕಣ್ಣು ಮತ್ತೆ ಕೂಡಾಗ್ಬಿಡ್ತು. ಇದೇ ಥರ ಅವ್ರಿಗೆ ಮಾರಿ ಮಾರಿ ಆಗ್ತಾ ಇತ್ತು, ಚೇಂಜ್ ಆಗ್ತಾನೆ ಇತ್ತು. ಏನಪ್ಪ ಈ ಸಾರಿ ನಾನು ಬಂದೆ, ನನಗೆ ಕಣ್ಣು ಕಾಣ್ತಾ ಇದೆ, ನನಗೆ ಜ್ಞಾಪಕ ಬರ್ತಾ ಇದೆ, ಆದರೆ ಮತ್ತೆ ಕಣ್ಣು ಕಾಣ್ತಾ ಇಲ್ವಲ್ಲ. ಹಾಗೆ ಈಗ ರಿಪೀಟೆಡಾಗಿ ಆಗ್ತಾ ಇರುವಾಗ ಫೈನಲ್ ಆಗಿ ಅವ್ರ ಫ್ರೆಂಡ್ ಡಾಕ್ಟ್ರ್ ಇದ್ರಲ್ಲ, ಅವ್ರು ಅವ್ನಿಗೆ ಹೇಳ್ಬಿಟ್ರು, ನೋಡಪ್ಪ ಈಗ ಎರಡರಲ್ಲಿ ಒಂದು ಚೂಸ್ ಮಾಡು, ಒಂದು ಕಣ್ಣು ಬೇಕಾ ஞாபக சக்தி ಬೇಕಾ, ஏதாவது சூஸ் ಮಾಡಿಬಿಡು ಅಂತ. ನೀವೇನು ಮಾಡಿದ್ರಿ? இப்படி உங்களுக்கு ஒரு கேள்வி கேட்டால் நீங்கள் என்ன பண்ணுவீங்க? கண்ணு வேணுமா ஞாபக சக்தி வேணுமா, நீங்கள் என்ன பண்ணுவீங்க? கண்ணு ಬೇಕಾ ஞாபக சக்தி ಬೇಕಾದ್ರೆ ನೀವೇನು ಮಾಡುவீங்க? குழப்பமாக இருக்கு இல்லையா? ரெண்டும் முக்கியம் தானே. கண்ணு வேணுமா ஞாபக சக்தி வேணுமா? இப்போது அவர் ரொம்ப நேரம் அவரை யோசிச்சு பார்த்தாரு, என்ன இப்படி ஒரு கேள்வி கேட்டார். அவர் யோசிச்சுட்டு சொல்கிறாரு, எனக்கு ಕಣ್ಣು ತೆರೀನೋಡ್ರಾರು. ಏನ ನನಗೆ ಕಣ್ಣು ಕಾಣಬೇಕು ಅಂತ ಹೇಳ್ತಾರೆ. ಯಾಕಂದರೆ ನಾನು ಕುರುಡನಾಗಿ ಎಲ್ಲಿಂದ ಬಂದೆ ಅಂತ ನಾನು ನೆನಪಲ್ಲಿರೋದಕ್ಕಿಂತ ನನಗೆ ಕಣ್ಣು ಸಿಕ್ಕಿ ಎಲ್ಲಿ ಹೋಗುವೇನು ಅದನ್ನು ಗಮನಿಸ್ಕೊಂಡು ಹೋಗ್ತೀನಿ. அவர் சொல்கிறாரு, நான் குருடனாய் இருந்து எங்கிட்டேருந்து வந்தேன் என்ற பாஸ்ட்டை திங்க் பண்ணுறதை காட்டிலும் ಕಣ್ಣು ತೆರೆದು ಫ್ಯೂಚರ್ಗೆ ನೇರ நான் போட்டோம் அப்படின்றார். ಕುರುಡನಾಗಿದ್ದು ಎಲ್ಲಿಂದ ಬಂದೆ ಅಂತ ನನ್ನ ಕಳೆದ ದಿನಗಳನ್ನು ನೆನಪು ಮಾಡೋದಕ್ಕಿಂತ ಕಣ್ಣು ತೆರೆದು ಮುಂದೆ ಇರುವ ದಿನಗಳನ್ನು ನೋಡಿಕೊಂಡು, ಹಿಂದೆ ನನಗೆ ಬಂದಿಲ್ಲ, ಜ್ಞಾಪಕ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದೆ ಇರೋದು ನನಗೆ ಕಾಣಲಿ ಅಂತ ಹೇಳಿ ಮುಂದೆ ಬರ್ತಾನೆ. ಹಾಲೆಲೂಯಾ. ಈ ವಾಕ್ಯದ ನಿಮ್ಮೆಲ್ಲರಿಗೆ ಕರೀತಾ ಇದ್ದೀನಿ ಪ್ರಿಯರೇ, ಹಿಂದೆ ಆದದನ್ನು ಹಿಂದೆ ಬಿಟ್ಟು ಮುಂದೆ ಕೊಡುವ ದೇವರ ದರ್ಶನ ನೋಡಿಕೊಂಡು ಬರುವಿರಾ?